ಮಾತೆಲ್ಲ ಅಕಲಿಗೆ ಕೈ ಮುಗಿದು ಬಂಟರ ಸಂಘ ಇರಾವಲಯನತ್ತ ವಾರ್ಷಿಕ ಸಮಾರಂಭಕ್ಕೂ ದುಮ್ಮದವಾದ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ನಮ್ಮ ಬಂಟ ಜವನಿರದ್ದು ಯಕ್ಷಗಾನ ಕಾರ್ಯಕ್ರಮ ಮಲ್ಪನೆ ಪನ್ನದ ತೀರ್ಮಾನ ಮಾಡ್ತದೆ. ಶ್ರೀಕೃಷ್ಣ ಲೀಲೆ ಪನ್ಪನ ಯಕ್ಷಗಾನವನ್ನು ಈತ ನಿಖಿಲೆಂದುಡು ಪ್ರದರ್ಶನ ಮಲ್ಪಲು ನಮ್ಮ ಮಾತ ಬಂಟ ಕಲಾವಿದರು ಮೂಜಿ ಗ್ರಾಮದ ಬಂಟ ಕಲಾವಿದರು ನೆಟ್ಟು ಮಾತ ಎಲ್ಲೆದ್ದು ಮಲ್ಲ ಜೋಕುಲು ಮುಟ್ಟೋಲರು ಭಾಗವತರದು ಮನೆ ಶೆಟ್ಟಿ ಇರ ಅಂಚನೆ ಮದ್ದಲಡು ಮಯೂರ್ ನಾಯಕ್ ಮಾಡೋರು ಅಂಚನೆ ಅಜಯ್ ಅಜಿಲ ಚೆಂಡಡು ನಮ್ಮ ಬಂಟ ಸಮುದಾಯದ ಮಾತ ಹಿಮ್ಮೇಳ ಕಲಾವಿದರು ಅಂಚನೆ ಮುಮ್ಮೇಳ ಕಲಾವಿದರು ಅದು ಮೂಜಿ ಗ್ರಾಮದ ಮಾತಾ ಜೋಕುಲ್ ನೆಟ್ಟು ಸಾಧಾರಣ 30 ಜೋಕುಲ್ ನೆಟ್ಟು ಈ ಒಂದು ಯಕ್ಷಗಾನ ಪ್ರದರ್ಶನಡು ಪಾಡಿಸಿ ಮಲ್ಪಲ್ಲರು ನಿಖಲ ಮಾತೆಲ್ಲ ಆಶೀರ್ವಾದ ಪ್ರೋತ್ಸಾಹ ಕಡೆಮಟ್ಟೊಪ್ಪಡು ಅಕಲ ಯಕ್ಷಗಾನ ಸೂರ್ಮಲ್ ಬೇರೆ ಭಾಗವತರಿಗೆ ಎಂಗ್ಲು ಅನುಕೂರಂದಿಲ್ಲ ಹರಿಶ್ಚಂದ್ರ ನಾಯ್ಕ್ ಮಾಡೋರ್ ಮೇರೆ ಈ ನೆಟ್ ಕಾರ್ಯಕ್ರಮ ಮುಮ್ಮೆಲಡುಲ್ಲೇರು. ಪಾಲಿಸು ಪರಮೇಶ್ವರ ಸದಾಶಿವನೇ ಪರಿಪಾಲಿಸು ಪರಮೇಶ್ವರ ಸದಾಶಿವನಿ ಪರಿಪಾಲಿಸು ಪರಮೇಶ್ವರ ಪಾಲಿಸೆಮ್ಮನು ಕರುಣದ್ಯೋ ಪಣಿಮಾಲ ಗಿರಿಜಾಲೋಲ ಸುಂದರ ನೀಲಗಂಧರ ನಿಟಿಲ ನಯನ ಸುಶೀಲ ಕೀರ್ತಿ ವಿಶಾಲ ಪಶುಪತಿಯೇ ಪಾಲಿಸೆಮ್ಮನು ಕರುಣದ್ಯೋ ಪಣಿಮಾಲ ಗಿರಿಜಾಲೋಲ ಶಂಕರ ನೀಲಗಂಧರ ನಿಟಿಲ ನಯನ ಸುಶೀಲ ಕೀರ್ತಿ ವಿಶಾಲ ಪಶುಪತಿ ಪಾಲಿಸು ಪರಮೇಶ್ವರ
ಅಂಬುರುಹದಳನೇದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುರಿದಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರಾದ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ ಮಂಗಲೋತ್ಸವ ಮೆರೆದು ರಾಜಿಸಲು ಸುರಪುರದಂಗಣದ ಮೇಲೆ ತೋರಣ ಕಲಶ ಕನ್ನಡಿಗಳಂಗನೆಯ ರಾರತಿ ಬೆಳಗುತ್ತಿರಿಗೆ ಶ್ರಾವಣದ ತಿಂಗಳ ಸೀತಾಷ್ಟಮಿಯ ಕಂಗುಳಿಪ ಸೌಮ್ಯವಾಸರ ತಾರೆ ರೋಹಿಣಿಯೊಳ್ ಅಂಗಜನ ತಾತ ದೇವಕಿಯ ಜಠರದಲ್ಲಿಯೇ ನವ ತಿಂಗಳಿದ್ದ ಮೇಲೆ ಧರೆಯೊಳವತರಿಸಿದಂ ಶುಭಯೋಗ ಶುಭ ಕರ್ಣದಿ ಕೃಷ್ಣ ರೇ ಪಾಯಿ ಮಾ ಜಯ ಬಾಲ ಕೃಷ್ಣ ಗರೆ ಪಾಹಿ ಮಾ ಕೃಷ್ಣ ಕೃಷ್ಣ ರೇ ಪಾಗಿ ಮಾ ಜಯ ಬಾಲ ಕೃಷ್ಣ ರೇ ಪಾಗಿ ಮಾ ಜಯ ಬಾಲ ಕೃಷ್ಣ ರೇ ಪಾಗಿ ಮಾ ಜಿಷ್ಣು ಮುಖ್ಯ ಸುರೌಗ ವಂದಿತ ಪರಮೇಶಿ ವಿನುದ ಜಿಲ್ವ ಪಾದ ವಿನೋದ ಕೃಷ್ಣ ಗರೆ ಪಾಗಿ ಮಾಂ ಜಯ ಬಾಲ ಕೃಷ್ಣ ಗರೆ ಪಾಗಿ ಮಾಂ ಕೃಷ್ಣ ಜಯ ಜಯ ಕೃಷ್ಣ ಹರೇ ಪಾಹಿ ಮಾಂ ಲೋಕೋದ್ಧಾರಕ ಲೋಕದ ಜನರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಈ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಅಷ್ಟಮಿಯ ದಿನದಂದು ಸೌಮ್ಯವಾಸರು ಸೇರಿದಂತಹ ಶುಭ ಯೋಗ ಶುಭ ತಿಥಿ ಶುಭ ನಕ್ಷತ್ರದಲ್ಲಿ ಈ ಪ್ರಪಂಚದಲ್ಲಿ ಅವತರಿಸುವ ಮೂಲಕವಾಗಿ ದುಷ್ಟಮರ್ದನವನ್ನು ಮಾಡುವುದಕ್ಕೋಸ್ಕರ ಈ ಪ್ರಪಂಚದಲ್ಲಿ ಅವತರಿಸಿದೆಯಾ ತಂದೆ. ಈ ಸುಮುಹೂರ್ತದಲ್ಲಿ ದೇವತೆಗಳೆಲ್ಲ ದೇವದುಂದುಬಿ ಮೊಳಗಿಸುತ್ತಾ ಸುಮವೃಷ್ಟಿ ಹರಿಸುತ್ತಾ ಇದ್ದಾರೆ. ದುಷ್ಟಮರ್ದನವೇ ಉದ್ದೇಶವನ್ನಾಗಿರಿಸಿ ನಮಗೊಂದು ಮಾತೃಪಿತೃತ್ವದ ಸೌಭಾಗ್ಯವನ್ನು ಕರುಣಿಸಿಕೊಟ್ಟೆಯಾ ಕೃಷ್ಣ. ಜಯ 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 ಕೃಷ್ಣ ಹರಿ. ಯಾದು ಧರಿಸಿದೆ ನಿನ್ನ ನಾನು ದೇವ ಎನ್ನುದರ ತುಳಿಂತು ಹುಟ್ಟಿದೆ ನೀನು ನೋಡಿದಿರಾದಿ
ಭಕ್ತರ ಸಂತತಿ ಕೊಲಿವ ಅನಾಥ ಗುಣಾಢ್ಯ ಕೃಷ್ಣ ಹರೇ ಪಾಹಿ ಮಾಯ ಕೃಷ್ಣ ದರ್ಶನವಾಗಿ ನಾನು ಪುನೀತಳಾದೆ. ಹರಿಯೇ ನಿನ್ನನ್ನು ನನ್ನ ಉದರಾಂಬುದಿಯಲ್ಲಿ ಹೇಗೆ ಧರಿಸಿದೆನೋ ಅದೆಷ್ಟೋ ಜನ್ಮದ ಪುಣ್ಯ ವಿಶೇಷದಿಂದ ಆಧ್ಯಾತ್ಮರಹಿತನಾದ ನಿನ್ನ ದರ್ಶನದ ಭಾಗ್ಯ ನಮಗೆ ದೊರೆಯಿತು. ಜಯ 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 ಜಯ. ವಸುದೇವ ದೇವಗಿ ಅರಿಯದಿಲ್ದು ಅಸುರ ಗೋಸನ ಬಾಧಿಗಿಡಿಗಿಲ್ಲ ನಿರ್ಮಿಸಿಗೆ ಯಶೋದೆಯಾತ್ಮಜೆಯಾಗಿ ಮಾಯಿಗಳು ಈ ರಾತ್ರಿ ಕೊಸರುಗುಳದೆನ್ನ ಕೊಂಡಲ್ಲಿರಿಸಿ ತನ್ನ ಶಿಶುವ ಕಂಸನ್ಗೆ ಕೊಡಿರೆನಲು ಉಟ್ಟತೋತ್ರವಂ ಮುಸುಕಿದರು ಸತಿ ಪುರುಷರಿಬ್ಬರಿಗೆ ಜೋಡಿಸಿದ ಕಾಲ ಸಂಕಲೆ ಕಳಚಿತು ಕಾಲ ಸಂಕಲೆ ಕಳಚಿತು ಸ್ವರ್ಣ ಸೌರಮ್ಯ ಮಂಟಪದೊಳಗೆ ರನ್ನದ ನೆಲೆ ಗಂಬವ ನಿಲ್ಲಿಸಿ ಸ್ವರ್ಣ ಸೌರಮ್ಯ ಮಂಟಪದೊಳಗೆ ರನ್ನದ ನೆಲೆಗಂಬವ ನಿಲ್ಲಿಸಿ ಪೂರ್ಣ ಶೋಭಿತ ಸರಪಣಿಗಳನ್ನು ಹೊನ್ನಗಾವುರಗದ ತೊಲೆಗೆ ಕಟ್ಟಿದರು ಜೋ 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 ಅಚ್ಯುತಾನಂದ ಗೋವಿಂದ ಜೋ ಜೋ ಸಚ್ಚಿದಾನಂದ ಮುಕುಂದ ಜೋ ಜೋ ಸಚ್ಚರಿತಾತ್ಮ ನಿತ್ಯಾತ್ಮ ಜೋ ಜೋ ಪರಮಾತ್ಮ ಬ್ರಹ್ಮ ಸರ್ವಾತ್ಮ ಜೋ ಜೋ ನಲಿದನು ದೇವ ನಲಿದನು ದೇವ ನಲಿದನು ದೇವ ನಲಿದನು ದೇವ
ನಲಿದನು ನಲಿದನು ದೇವಾ ನಲಿದನು ದೇವಾ ನಲಿದನು ದೇವಾ ನಲಿದನು ಶ್ರೀಮುದ್ದು ಚೆಲುವ ಮೋಹನ ಮೂರುತಿ ನಲಿದನು ಶ್ರೀಮುದ್ದು ಚೆಲುವ ಮೂರುತಿ ನಲಿದನು ಮೌನವಾಗಿ ವರ್ತಿಸಿಕೊಂಡಿದ್ದೇವೆ. ಹೀಗೆ ಬನ್ನಿ ಗೋಪಿಕೆಯರೇ, ಹೇಳಿ ಏನಾಯ್ತು? ನಿಮ್ಮ ಮಗ ಇದ್ದಾನಲ್ಲ, ಯಾರು? ಕೃಷ್ಣ? ಹೌದು, ದಿನನಿತ್ಯ ನಮ್ಮ ಮನೆಗೆ ಬರುವುದು. ಬಂದು ಹೋಗುವಾಗ ನಮ್ಮ ಮನೆಯ ಬೆಣ್ಣೆ ಎಲ್ಲ ಕಾಣೆ. ಅಷ್ಟೇ ಅಲ್ಲಮ್ಮ, ನಮ್ಮ ಮನೆಯ ತುಪ್ಪ ಇಡುವ ಮಡಿಕೆಯೂ ಕಾಣುತ್ತಿಲ್ಲ. ನಾವಿನ್ನು ತುಪ್ಪವನ್ನು ಎಲ್ಲಿ ಇಡುವುದು? ಹೌದೇ? ಹೀಗಾಯ್ತೆ. ಎಲ್ಲಿದ್ದಾನೆ ಕೃಷ್ಣ? ಹೀಗೆ ಬನ್ನಿ. ಕೃಷ್ಣ, ಸತ್ಯ ಹೇಳು, ನೀನು ಏನು ಮಾಡಿದೆ? ಏನು ಮಾಡಿಲ್ಲ. ಸತ್ಯ ಹೇಳು. ಬೆಣ್ಣೆ ತಿಂದೆ. ಮತ್ತೇನು ಮಾಡಿದೆ ಹೇಳು? ಏನು ಮಾಡಿಲ್ಲ. ತುಪ್ಪದಿಂದ ಅಲ್ಲ, ಸತ್ಯ ಹೇಳು. ಇಲ್ಲ, ನಾನು ಏನು ಮಾಡಿಲ್ಲ. ಸತ್ಯ ಹೇಳು ಕೃಷ್ಣ. ಅವರ ಮನೆಯ ಮಡಿಕೆಯಲ್ಲಿ ಉಂಟು. ಹಾ, ಹೇಳು ಹೇಳು. ಸಾಕು ಮಾಡಿ ಗೋಪಿಕೆಯರೇ, ನನ್ನ ಮಗನನ್ನು ಬೈಯಬೇಡಿ. ಕೃಷ್ಣ, ನಿನಗೇನು ಬೇಕು ಎಲ್ಲ ನಾನು ಕೊಡುತ್ತೇನೆ. ಹೀಗೆ ಬಾ.
ಅಕ್ಕ, ತ್ರಿವಕ್ರ ಇತ್ಯಾದಿ ದೈತ್ಯರೇ, ಕೇಳಿದಿರೆ ನಮ್ಮ ಒಡೆಯನಾದಂತಹ ಕಂಸಾಕ್ಯನಿಂದ ಒಂದು ವಿಚಾರ ತಿಳಿದು ಬಂದಿದೆ. ನಮ್ಮ ಒಡೆಯಾದಂತಹ ಭೂತಣಿಯನ್ನು ನಂದ ಗೋಕುಲದ ಕೃಷ್ಣ ಸಂಹರಿಸಿದ್ದಾನಂತೆ. ಆತನನ್ನು ಬಿಡಬಹುದೇ? ಸರಿಯಲ್ಲ, ಈ ತಕ್ಷಣವೇ ಹೊರಡಬೇಕು. ಆಹಾ, ಹೋಗುವುದು ಹೇಗೆ? ನಾವು ದೈತ್ಯ ರೂಪಿಗಳು. ನಮ್ಮ ರೂಪವನ್ನು ಕಂಡಾಗ ಮಕ್ಕಳು ನಮ್ಮ ಹತ್ತಿರಕ್ಕೆ ಬರಲಿಕ್ಕಿಲ್ಲ. ಆದ್ದರಿಂದ ನಮ್ಮ ರೂಪವನ್ನು ಮರೆಮಾಚಬೇಕು. ಏನುಕಾ ದನಗಳ ಗುಂಪಿನಲ್ಲಿ ಕಾಯ್ದು ದುಡಿಯುತ್ತ ಎಡೆನೂರನ್ನು ತೋರ್ಪೇನು. ನಾವು ಇದೇ ರೂಪದಲ್ಲಿ ನಂದಗೋಕುಲಕ್ಕೆ ಹೋದೆವು ಅಂತಾದರೆ ಆ ಕೃಷ್ಣನನ್ನು ಕೊಲ್ಲುವುದು ಅಸಾಧ್ಯ. ಆದ್ದರಿಂದ ನಮ್ಮ ನಿಜ ರೂಪವನ್ನು ಮರೆಮಾಸಿ ಬೇರೊಂದು ರೂಪದಲ್ಲಿ ಹೋಗಬೇಕು. ರೇಣುಕನಾದ ನಾನು ರೇಣುವಿನ ರೂಪನಂತೂ ಆ ಬಾಲನ ಎದುರು ಹೋಗಿ ನಿಲ್ಲುತ್ತೇನೆ. ನನ್ನ ಕೊಂಬಿನಿಂದ ತಿಳಿದುಕೊಳ್ಳುತ್ತೇನೆ. ಬಿಡು ಚಿಂತೆ. ಗಾಳಿಯ ರೂಪವನಂದು ಕೊಲ್ವೆನೆಲ್ಲರ ಅನಾಯದಿ ನುಸುಳಿ. ಕಂಸನ ಶತ್ರು ನಮ್ಮ ಶತ್ರುವನ್ನು ಉಪಾಯದಿಂದಲೇ ಮಟ್ಟ ಹಾಕಬೇಕು. ಅದಕ್ಕಾಗಿ ನಾನು ಗಾಳಿಯ ರೂಪವನ್ನಂತೂ ಆಡುವ ಸಣ್ಣ ಬಾಲನನ್ನು ಭೂಮಿಗೆ ಅಪ್ಪಳಿಸಿ ಬಂದು ಬಿಡುತ್ತೇನೆ. ಬಿಡು ಚಿಂತೆ. ಘಾಸಿಯ ಮಾಡ್ಬೇನು ನಾ ಶೋಧಿದ ತೆರಳಿ. ಕೇಸಿದಾನವನಾದ ನಾನು ಕೇಸದ ಸುರಿನಲ್ಲಿ ಆ ಬಾಲಕನ ಘಾಸಿ ಬಿಡುವೆ. ಹಾಗಾಗಿ ಈ ಕೂಡಲೇ ಬಾಲಕನ ಶೋಧನೆಗೆ ತೆರಳುತ್ತೇನೆ. ಅನುಮಾನ ಬಿಡು ಸಗಣ, ಬಿಡು ಬಿಡು. ಕೊಲ್ಲುವೆ. ನಾವೆಲ್ಲ ಒಂದೊಂದು ರೂಪದಲ್ಲಿ ಹೋಗುತ್ತಾ ಇದ್ದೇವೆ. ನೀವು ಯಾವ ರೂಪದಲ್ಲಿ ಹೋಗುತ್ತೀವಿ? ಬಂಡಿಯ ರೂಪಗೊಂಡ ಬಂಡಿಯ
ನನ್ನನ್ನು ಕಂಡ ತಕ್ಷಣ ಮಕ್ಕಳೆಲ್ಲ ಓಡಿ ಬರುತ್ತಾರೆ. ಬಂದ ತಕ್ಷಣ ಅವರನ್ನು ಹಿಡಿದು ಗಿರಗಿರನೆ ತಿರುಗಿಸಿ ಕೃಷ್ಣನ ರುಂಡವನ್ನು ಚೆಂಡಾಡುತ್ತೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನಮ್ಮ ಪಯಣ ನಂದಗೋಕುಲಕ್ಕೆ. ಬಾಬಾರು ಬಾರೆಲು ಗೋಪಬಾಲೆ 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 ಬಾಬಾರು ಬಾರೆಲು ಗೋಪಬಾಲೆ ಬಾಬಾರು 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 ಬಾರೆಲು ಗೋಪಬಾಲೆ ಕರುಣಾಲ ಬಾಲೆ ವೇಣುಗಾನಲೋಲೆ ಗೋಪಬಾಲೆ ಶ್ರಾವಣದ ನಡುವಿರುಳ ಕತ್ತಲೆಯಲ್ಲಿ ದೇವಕಿಯ ಎರಡನೆಯ ಗರ್ಭದಲ್ಲಿ ದೇವಕಿಯ ಎರಡನೆಯ ಗರ್ಭದಲ್ಲಿ ನವಮಾಸದಲ್ಲಿ ದೇವಕಿಯ ಎರಡನೆಯ ಗರ್ಭದಲ್ಲಿ ನವಮಾಸದಲ್ಲಿ ಬಾಬಾರು ಬಾರೆಲು ಗೋಪಬಾಲೆ ಕರುಣಾಲ ಬಾಲೆ ವೇಣುಗಾನಲೋಲೆ ಗೋಪಬಾಲೆ. ನಮಸ್ಕಾರ. ನಮಸ್ಕಾರ. ನಂದು ಪರಿಚಯ ಆಯ್ತಾ? ಇಲ್ಲಪ್ಪ, ಯಾರು ಅಂತ ಗೊತ್ತಾಗಿಲ್ಲ. ಅವಸ್ಥೆ ಮಾರ ಹಾ ಪರಿಚಯ ಇಲ್ಲಂತೆ. ಅದು ಲೋಕದ ನಿಯಮವೇ ಹಾಗೆ. ಹೌದು. ಇಲ್ಲಿ ಕೂಡ ಹಾಗೆ. ನಮಗೆ ಈ ಪಾಪದವ್ರದ್ದು ಪರಿಚಯ ಕಡಿಮೆ. ಅದೇ ದೊಡ್ಡ ವ್ಯಕ್ತಿಗಳಾಗಿ ಅಂತೆ ಆಗ ಎತ್ತಿ ಮಾತಾಡ್ತಾರೆ. ಅಲ್ಲ, ಹಾಗಲ್ಲ. ಅದು ಲೋಕದ ನಿಯಮವೇ ಹಾಗೆ ಆಗಿದೆ. ಅಲ್ಲ, ಒಂದು ವರ್ಷ ಹಿಂದೆ ನೋಡಿದಾಗ ಆಗ್ತದೆ. ಅದು ಬೇರೆ ಇದು ಬೇರೆ ಅಲ್ಲ. ಹಾ 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 ಅದಲ್ಲ, ನಿಮಗೆ ಕೃಷ್ಣಯ್ಯ ಒಂದು ಪರಿಚಯ ಹಾ ಇದೆಯಾ? ಕೃಷ್ಣಯ್ಯನ ಪರಿಚಯ. ಆ ಕೃಷ್ಣಯ್ಯನ ಪರಿಚಯ ಇರಬೇಕಾದದೆ. ಹೌದು. ಯಾಕೆ ಹೇಳಿ? ಯಾಕೆ? ಅವನು ಲೋಕಪ್ರಿಯ, ಹೌದಪ್ಪ, ಪವಾಡ ಪುರುಷ. ಹೌದು. ಹಾಗಾಗಿ ಅವನ ಪರಿಚಯ ಇರುವುದೇ. ಹೌದು. ನಾನು ಅವನ ಗೆಳೆಯ ವಿಜಯ ಅಂತ. ಗೊತ್ತಾಯ್ತಾ? ಗೊತ್ತಾಯ್ತು. ನಾನು ಕೂಡ ಸಾಮಾನ್ಯನಲ್ಲ, ಮತ್ತೆ ಅಸಾಮಾನ್ಯ. ನಾನು ನನ್ನ ಅಪ್ಪನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ. ಹಾಗೆ ಕ್ರಮ ಉಂಟ, ಹಾಗೆ ಕ್ರಮ ಉಂಟ. ತಪ್ಪಿತ ಮತ್ತೆ ತಪ್ಪಿದ್ರೆ ನಾನು ತಪ್ಪಬಾರ್ದು ಅಂತ ಅನ್ಕೊಳ್ಳುದು. ಹೌದು. ಅದು ಶುರುವಿಗೆ ತಪ್ಪುದಕ್ಕೊಂದು ಕಾರಣ ಉಂಟು. ಏನು? ಯಾಕಂತ ಹೇಳಿ, ಇವತ್ತು ಬಣ್ಣ ಹಾಕಿದವರು ಕೆಲವು ಮಂದಿ ಅನುಭವ ಇದ್ದವರು, ಇನ್ನು ಕೆಲವರು ಅನುಭವ ಇಲ್ಲದವರು. ಹಾಗಾಗಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಾವೆಲ್ಲ ಸೇರಿ ಒಂದು ಬಣ್ಣ ಹಾಕಿದ್ದೇವೆ. ಇದರಲ್ಲಿ ತಪ್ಪಿದ್ರೆ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮ್ಮನ್ನು ಆಶೀರ್ವದಿಸಬೇಕು. ಹೇಗೆ ಆಶೀರ್ವದಿಸ್ತೀರಲ್ಲ, ಅದೆಲ್ಲ ಇರ್ಲಿ. ನಾನು ಬಂದ ವಿಷಯ ಏನು? ಕೃಷ್ಣಯ್ಯ ಹೇಳುದು ಅಲ್ಲ. ಈ ಕೃಷ್ಣಯ್ಯ ದೊಡ್ಡ ದೊಡ್ಡ ವ್ಯಕ್ತಿ ಅಂತೆ ಹೇಳುದು ನೋಡಿ. ಈ ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು ಸಣ್ಣ ಸಣ್ಣ ತಪ್ಪುಗಳು. ನಿನ್ನೆ ಬೆಳಿಗ್ಗೆ ಬೇಗ ಬರ್ಲಿಕ್ಕೆ ಇಲ್ಲಿಗೆ ಹೇಳಿದಾನೆ, ಅರಳಿ ಮರದ ಕಟ್ಟೆಗೆ. ನಾನು ಬಂದು ಇಷ್ಟು ಹೊತ್ತಾಯ್ತು. ಈ ಪುಣ್ಯಾತ್ಮ ಕಾಂತಾನ ಈಗ ನಾವು ಹೋಗುದು. ನನಗೆ ಮೊದಲೇ ಹೇಳಿದ್ದಾರೆ ಬೇಗ ಮುಗಿಸ್ಬೇಕು ಅಂತ. ಮುಗಿಸುವ ತೊಂದರೆ ಇಲ್ಲ. ಈಗೊಂದು ಉಪಾಯ ಮಾಡಿದ್ರೆ ಹೇಗೆ? ಏನು? ನಾನು 3 ಬಾರಿ ಕರೆಯುದು. ಸರಿ. ಬಂದ್ರೆ ಬಂದ, ಇಲ್ಲದಿದ್ರೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರೋದು. ಸರಿ, ಹೌದು. ಕರಿಯುವ. ಕೃಷ್ಣಯ್ಯ ಎಲ್ಲಿ ಸುಮಾರು ಏನದು? ಅಲ್ಲ, ನೀವು ಹೇಳಿದ್ದೀರಲ್ಲ, ನಾವು ಮಾತಾಡಿದ್ರೆ ಸಾಕು, ಎಲ್ಲ ಹೇಳಿದ್ದು ಬೇಡ. ನಾವು ಹೇಳಿಕ್ಕಿಲ್ಲ. ನಾವು ತಪ್ಪಾಯ್ತು ಬಿಡಿ. ಈಗ ಎರಡನೇ ಬಾರಿ ಕೃಷ್ಣಯ್ಯ. ಸುದ್ದಿಲ್ಲ. ಓ ಕೃಷ್ಣಯ್ಯ. ಎಂತ ಪುಣ್ಯಾತ್ಮ, ಒಂದು ಮನುಷ್ಯನಿಗಿದ್ದು ಜೀವ ರೋಗ ಹಾಗೆಲ್ಲ ಇಡುವುದಾ? ಹೆದರಿಕೆ ಆಯ್ತಾ ವಿಜಯ? ಮತ್ತೆ ಹೆದರಿಕೆ ಆಗದಿರ್ತದ ನೋಡಂತೆ.
ಲಬ್ ಡಬ್ ಲಬ್ ಡಬ್ ಲಬ್ ಡಬ್. ಏನು ಅದು? ಅದಂದ್ರೆ ನನ್ನ ಎದೆ ಬಡಿತ. ಗುರುವಿನ ಬಲದಲ್ಲಿ ಕೇಳ್ತದೆ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಬಾಯಿ ಬಲದಲ್ಲಿ ಆದ್ರೂ ಕೇಳಲಿ ಅಂತ ನಾ ಹೇಳಿದ್ದು. ಅದೆಲ್ಲ ಇರ್ಲಿ ಕೃಷ್ಣ, ನೀನು ಮಾಡಿದ ತಪ್ಪಲ್ವಾ? ಏನಾಯ್ತು? ನಾನು ನಿನ್ನ ಮಾತಾಡ್ತೀನಿ, ನಾನು ಈ ಕೋಪ ಗೊತ್ತಿತ್ತಲ್ಲ. ಯಾಕೋ ವಿಜಯ ನನ್ನಲ್ಲಿ ಕೋಪ? ಮತ್ತೆಂತ ಕೃಷ್ಣ, ನೀನು ಬೆಳಿಗ್ಗೆ ಬೇಗ ಬರ್ಲಿಕ್ಕೆ ಹೇಳಿ ಇಷ್ಟೊತ್ತಿಗೆ ಬರುತ್ತೆ. ನಾನು ಮಾತಾಡ್ತೀನಿ, ನಾನು ಕೋಪ ಮಾತಾಡ. ವಿಜಯ, ನಾನು ಬೇಗ ಬಂದಿದ್ದೇನೆ. ನಾನು ಅರಳಿ ಮರದ ಕಟ್ಟೆ ಬಂದು ಕಾಯುವುದು, ನೀನು ಬಾರದನ್ನು ಕಂಡು ಇಲ್ಲಿಗೆ ಬಂದರೆ ಏನು ಮಾಡುದು ನೀನು? ಎಂತ ಸುಳ್ಳು ಹೇಳುದು? ಮೊದಲು ನಾನಲ್ಲ ಬಂದದ್ದು ಇಲ್ಲಿಗೆ, ಈಗ ಬಂದು ನಾನು ಬಂದದ್ದು ಮೊದಲು ಅಂತ ಹೇಳುದಾ? ನಿನ್ನನ್ನು ನಾವು ಯಾವ ಕಟ್ಟೆ ಬರ್ಲಿಕ್ಕೆ ಹೇಳಿದ್ದು? ಹಳ್ಳಿ ಮರದ ಕಟ್ಟೆಗೆ. ನೀನು ಬಂದದ್ದೆಲ್ಲಿಗೆ? ಹಳ್ಳಿ ಮರದ ಕಟ್ಟೆಗೆ. ಸರಿ ನೋಡು. ಹಳ್ಳಿ ಮರದಲ್ಲಿ ಮಾವಿನಕಾಯಿ ಹುಟ್ಟಿದ್ದಾದರೂ ಹೇಗೆ? ಹಳ್ಳಿ ಮರದಲ್ಲಿ ಮಾವಿನಕಾಯಿ ಇಟ್ಟದಾದರೂ ಯಾರು? ಇಂತಹ ಎಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ, ಇದು. ಏನೋ ಮಾತಾಡುದು ನೀನು? ಹಾಗಲ್ಲ, ಮುಂದೊಂದು ದಿನ ಹೀಗೆ ಕೂಡ ಅನುಕರಣೆ ಮಾಡಬಹುದು ಅಂತ ಹೇಳಿದ್ದು. ಓ ಹಾಗ? ವಿಜಯ, ನನಗೆ ತಿನ್ಲಿಕ್ಕೆ ಆಹಾರ ತರುತ್ತಿ ಅಂತ ಹೇಳಿದ್ದಿ, ಏನು ತಂದಿದ್ದಿ? ಎಂತ ಆಹಾರ ಎಂತ ಇಲ್ಲ. ನೀನಂತೂ ಕಾಯಿ ತರುವುದಿಲ್ಲ, ಮತ್ತೆ ನಾನೇ ತಂದದ್ದು. ನಿಂಗೆ ಇಷ್ಟ ಅಂತ ಉಂಟಲ್ಲ, ನಾನು ಎಲಿ ಉಂಡೆ ತಂದಿದ್ದೇನೆ. ಅದೇನು ಎಲಿ ಉಂಡೆ ಮಾರೆಯ? ಓ ಎಳ್ಳುಂಡೆ. ಅದೇ ಅದೇ ಎಳ್ಳುಂಡೆ, ಮತ್ತೆ ಚಕ್ಕುಳಿ, ಬಾಳೆಹಣ್ಣು. ಎಲ್ಲಿಗೆ? ಏನು ಅದು? ಎಲ್ಲಿಗ ಭಟ್ರು ಮಾಡ್ತಾರಲ್ಲ, ಎಲ್ಲಿಗೆ? ಓ ಹೋಳಿಗೆ. ಹೋಳಿಗೆ. ಮತ್ತೆ ನಿನಗೆ ಇಷ್ಟ ಅಂತ ಉಂಟಲ್ಲ ಅವಲಕ್ಕಿಯನ್ನು ನವಿರಾದ ಮೊಸರಲ್ಲಿ ಇದೇ ಕೈಯಲ್ಲಿ ಲಕ 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 ಅಂತ ಕಲಸಿ ಗೋಣಿಯಲ್ಲಿ ಹಾಕಿ ಕಟ್ಟಿಕೊಂಡು ಬಂದ. ಎಂತ ಮರೆಯ? ನಾವು ತಿನ್ನುವ ಆಹಾರ, ಕುಡಿಯುವ ನೀರು, ಸೇವಿಸುವ ಗಾಳಿ ಶುದ್ಧವಾಗಿರಬೇಕೆಂದು ನೀನೇನು ಮಾಡಿದೆ? ಅವಲಕ್ಕಿಗೆ ಮೊಸರು ಸೇರಿಸಿ ಅದನ್ನು ಎಡಗೈಲಿ ಕಲಿಸಿದೆಯೋ? ಹಾಗಲ್ಲ ಪುಣ್ಯಾತ್ಮ, ಹೇಳುವಾಗ ತಪ್ಪಿ ಹೋದದ್ದು. ನೀನ್ ಯಾಕೆ ಇಷ್ಟು ಅವಸರ ಮಾಡುದು? ಒಂದು ತರುದು ಪುನಃ ಪೆಟ್ಟು ಕೂಡ ನಂಗೆ ತಿನ್ಬೇಕಾ? ಬೇಕಿದೆಯಲ್ಲ. ನೋವಾಯ್ತಾ ವಿಜಯ? ಮತ್ತೆ ನೋವಾಗದಿರ್ತದ? ಹಾಗಲ್ಲ, ಮತ್ತೆ ಅವಲಕ್ಕಿಯನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಪಾತ್ರೆಯಲ್ಲಿ ಹಾಕಿ ಗೋಣಿಯಲ್ಲಿ ಹಾಕಿಕೊಂಡು ಬಂದದ್ದು. ನೀ ಸುಮ್ಮನೆ ಕಿವಿಯೆಲ್ಲ ಹಿಡಿದು ನಂಗೆ ಬೇಜಾರಾಗ್ತದೆ. ಹಾಗೆಲ್ಲ ಮಾಡಬಾರ್ದಾಯ್ತಾ, ಪಾಪದವರು ಇದ್ದಾರೆ ಅಂತ. ಪರವಾಗಿಲ್ಲ ವಿಜಯ, ನಾವು ಇಲ್ಲಿ ತಿನ್ನುವುದಲ್ಲ. ಮತ್ತೆ ಇಲ್ಲಿ ನೀನೊಂದು ಗಿರಿಯನ್ನು ಹುಡುಕಿದ್ಯಾ? ಗಿರಿ ಬರಲೇ ಇಲ್ಲ, ಆಗದಿಂದ ನಾನು ಗಿರಿಯನ್ನು ಹುಡುಕುದು. ಎಲ್ಲಿ? ಅವನು ಬರಲೇ ಇಲ್ಲ. ಹಾಗಲ್ವೋ, ನೀನು ಹುಡುಕಿದ್ಯಾ? ಯಾವ ಗಿರಿ? ನಾನು ಹುಡುಕಿದ್ದೇನೆ, ಹೀಗೆ ಬಾ. ಎಲ್ಲಿ? ಆ ಗಿರಿಗಿಡಿಗಳು ಗೋಗಳ ಕಾಯುವ ವಿಜಯನೇ ಬಾಬಾ ಬಾಬಾ ಬಾಬಾ. ಆ
ಈಗಲೇ ನಾವನು ರಾಗದಿ ಕೊಳಲಿನ 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 ಗಾನವ ಕೊಳಲಿನ ಗಾನ ಕೊಳಲಿನ ಗಾನ ಈಗಲೇ ನಾವನು ರಾಗದಿ ಕೊಳಲಿನ ಗಾನವ ಬೀರುವ ಬಾಬಾದ ಆಗಿರಿ ಎಡೆಯುಳು ಗೋಗಳ ಕಾಯುವ ಬೇಗನೆ ವಿಜಯನೇ ಬಾಬಾ 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 ಈಗಲೇ ನಾವನ್ನು ರಾಗದಿ ಕೊಳಲಿನ ಗಾನವ ಬೀರುವ ಬಾಬಾ ವಿಜಯ ದಿನ ತೈದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತಗದಿನ್ನ ತೈದಿನ್ನ ತೈ ತತ್ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ತಗದಿಮಿ ತಗಡ ದಿನ್ನ ತೈ ದಿನ ದಿನ ತೈ ಸೋಕನ ದಿನ ತೈ ತೈ ದಿನ ತೈ ರಾದಿನ ತೈ ತೈ ದಿನ ರಾದಿನ ತೈ ದಿನ ರಾದಿನ ತೈ 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 ತತ್ತ ಎಷ್ಟು ಕುಡಿತಿ? ನೀನು ಕುಂದದ 3 ಸುತ್ತು ಹೆಚ್ಚಾಯ್ತು. ಹಾಗಾದ್ರೆ ನಿನ್ಗೆ 3 ಸುತ್ತು ಕಡಿಮೆ ಅಂತಾಯ್ತು. ಹಾಗಲ್ವ ವಿಜಯ? ಮತ್ತೆ? ನೀನು 3 ಸುತ್ತು ಹೆಚ್ಚು ಕುಣಿತಿ. ಹಾಗೆಯಾ? ನಾವು ಕುಣಿಯುವ ನಾಟ್ಯ ತಾಳದಲ್ಲಿ ನಿಲ್ಬೇಕು. ಎಂತೆಂತೆಂತ? ನಾವು ಕುಣಿಯುವ ನಾಟ್ಯ ತಾಳಕ್ಕೆ ನಿಲ್ಲಬೇಕು. ಸುಮ್ಮನೆ ಹೇಳುದು ನೀನು. ನೋಡು ಒಂದ್ ನಿಮಿಷ ಬಾಬಾದ್ರನ್ನು ತಾಳ ಬಡಿ. ಅಲ್ಲ ಕೃಷ್ಣ, ಇದ್ರಲ್ಲಿ ಅವರದ್ದು ಕೋಲು ನಿಲ್ಲುವುದೇ ಬಾರಿ ಕಷ್ಟದಲ್ಲಿ. ಇನ್ನು ನಾನೆಲ್ಲಿ ನಿಲ್ಲುದು? ಹಾಗಲ್ವ ವಿಜಯ? ಮತ್ತೆ? ನಾವು ಹಾಡು ಹೇಳುವಾಗ ಕುಣಿಯುವಾಗ ತಾಳ ಬಿಟ್ಟು ಕುಣಿಯಬಾರದು, ಹಾಡಬಾರದು. ಎಲ್ಲದಕ್ಕೂ ಎಲ್ಲವೂ ಲಯಬದ್ಧವಾಗಿರಬೇಕು. ಹಾಗೆ. ಅದನ್ನು ಕೊಟ್ಟು ಬಾ ವಿಜಯ. ಎಡೆಗೆ ನೋಡಂತೆ. ಹಾ, ಅಲ್ಲಿ ಘಟ್ಟದ ಕಡೆ, ಹಾಸನದ ಕಡೆ. ಎಲ್ಲಿಗ? ಹಾಗೆಲ್ಲ ಬೆಟ್ಟ ಗುಡ್ಡ ಘಟ್ಟ ಅಚ್ಚ ಹಸನಾದ ಕಡೆ ಅಂತ. ಓ, ಹಸನಾದ ಹುಲ್ಲುಗಳು. ಹೌದು ವಿಜಯ, ಹಸನಾದ ಹುಲ್ಲುಗಳು ಬೆಳೆದಿದೆ. ಹೌದೌದು. ಅದರ ಪಕ್ಕದಲ್ಲಿ ಹೊಳೆ ಇದೆ. ಹೌದೌದು. ನಮ್ಮ ಗೋಗಳಿಗೆ ಅಲ್ಲಿ ಮೇವು ಸಿಗುವುದಕ್ಕೆ ಸಾಧ್ಯವಿದೆ. ಹೌದೌದು. ಹಾಗಾಗಿ ನಮ್ಮ ಗೋಗಳನ್ನು ಹಿಡಿದು ನಾವು ಅಲ್ಲಿಗೆ ಹೋಗುವ. ಏನಾಯ್ತು? ಹೋಗುದೇ ಹೀಗೆ? ಮತ್ತೆ ನಾವು ಹೀಗೆ ಹೋಗುದು ಬೇಡ. ಮತ್ತೆ ನಾವು ಪರ್ದು ಹೋಗುವ. ಏನು ವಿಜಯ? ಪರ್ದು ಹೋಗುವ ಮಾರೆ. ಏನದು? ಸ್ಪರ್ಧಿ. ಓ, ಸ್ಪರ್ಧೆ. ಅದೇ 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 ಸ್ಪರ್ಧೆಯಲ್ಲಿ ಹೋಗುವ. ಯಾಕಂದ್ರೆ ಸ್ಪರ್ಧೆ ಅಂತಲ್ಲ, ಈ ಸ್ಪರ್ಧೆಯಲ್ಲಿ ಒಂದು ವಿಶೇಷತೆ ಉಂಟು. ಏನು? ಮೊದಲನೇದಾಗಿ ಬಂದವನಿಗೆ 2ನೇ ಬಹುಮಾನ, 2ನೇದಾಗಿ ಬಂದವನಿಗೆ ಮೊದಲನೇ ಬಹುಮಾನ. ಹಾಗೊಂದು ಉಂಟೇನೋ? ಅದು ವಿಶೇಷತೆ ಇರ್ಲಿ. ಯಾಕಂದ್ರೆ ಮೊನ್ನೆ ಕೂಡ ಮಾಡಿದ್ದಾರೆ ಸ್ಪರ್ಧೆ ತುಂಬಾ, ಇವತ್ತು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಎಂತ ಸಿಕ್ಲಿಲ್ಲ, ಮನೆಗೆ ಹೋಗ್ಬೇಕಂತಾದ್ರೂ ಬೇಕಲ್ಲ. ಆಗಲಿ, ನಿನ್ನದೊಂದು ಹೊಸ ಕ್ರಮ. ಹಾಗೆ ಹೋಗುವ. ನೋಡು, ನಾನು ಸರಿಯಾಗಿ ಹೇಳು, ಅದಕ್ಕೆ ಕೆಲವೊಂದು ಕ್ರಮಗಳೆಲ್ಲ ಉಂಟು. ಆ ಕ್ರಮದಲ್ಲಿ ಮಾಡುದು. ಅದು ನಿನ್ನನ್ನು ಕರೆಯುವುದು, ನಿನ್ನನ್ನು ಅವರು ಇಲ್ಲಿ ಅದು ಗೆರೆ ಸರಿಯಾಗಿ ಇಂಥ ಪುಣ್ಯಾತ್ಮ. ನಾನು ನಿಮ್ಮದು ನಿಮ್ಮ ಮಂಡೆಯಲ್ಲಿ ಇಲ್ಲ. ಒರೆಸು ಒರೆಸು. ಸರಿ. ಆಯ್ತು, ಸರಿಯಾಗಿ ಹೇಳಿದ್ದು. ಈಗ ಸರಿ, ಅಲ್ಲಿಗೆ ಮುಟ್ಟುವಾಗಿದ್ದು ಖಾಲಿ ಆಗ್ತದೆ. ನೋಡು ವಿಜಯ, ನೋಡು ಕೃಷ್ಣ, ನಾನು ಸರಿಯಾಗಿ ಹೇಳುವುದನ್ನು ಕೇಳು. ಸರಿಯಾದ ಕ್ರಮದಲ್ಲಿ ಓಡುವುದು, ಹಾಗೆ ಓಡುವುದಲ್ಲ. ಈ ಗೆರೆಯ ಹಿಂದ್ಗಡೆ ಕಾಲಿಡ್ಬೇಕು. ಯಾಕೆ ಏಕೆ ಅಂತ ಕಾಲು ಮುಂದ್ಗಡೆ ಯಾಕೆ ಹಾಗೆ ಸರಿಯಾಗಿ ಕೇಳಬೇಕು, ಗೊತ್ತಾಯ್ತಲ್ಲ? ನೋಡು, 1 2 3 ಅಂತ ಹೇಳ್ತೇನೆ, ಆಗ ಓಡುವುದು. ರೆಡಿ? ಎಂತ ಮಾರೆ ಸುಮ್ಮನೆ ಯಾಕೆ ಕಿವಿ ಕೇಳದಾಗೆ ಮಾಡು. ನಾನು ಕೂಡ ತಯಾರಾಗ್ಬೇಕಲ್ಲ, ಆಗಲ್ಲ. ಹಾಗೆ ಹಿಡಿದಾಯ್ತಲ್ಲ? ಈಗ ಓಡುದು. ಸರಿಯಾಗಿ ನೋಡು. ಆ 1, ಆ 2, ಆ 3. ನೀನೆಂತ ಪುಣ್ಯಾತ್ಮ, ಯಾಕೆ ಅಷ್ಟು ಅವಸರ? ನಾನು ರೂ ಹೇಳಿಲ್ಲ. ಅಯ್ಯೋ, ಒಮ್ಮೆ ಬೇಗ ಮಾಡು ವಿಜಯ. ಈಗ ಮುಗಿಸ್ಬೇಕು ಮಾರೆ. ಓಡುದು ಅಲ್ಲ, ನಾವು ಯಾವುದನ್ನು ನೋಡುವಾಗ
ಹೋಗುವಾಗೆಲ್ಲ ಅವಸರ ಮಾಡಬಾರ್ದು, ಓಡುವಾಗ ಓಡ್ಬೇಕು. ಒಂದೆರಡು ಮೂರು. ಎಂತ ಮೋಸ? ಅವರು ಕೊಟ್ಟದ್ದೊಂದು ಸ್ವಲ್ಪ ಅಲ್ಲಿ ತನಕ ಮುಟ್ಟುವುದು ಧೈರ್ಯ ಇಲ್ಲ ನನಗೆ. ಹೀಗೆ ಇಟ್ಕೊಳ್ಳುವ. ಈಗ ನೋಡು, ನಾನು ಸರಿಯಾಗಿ ಹೇಳ್ತಿದ್ದೇನೆ. ಆ ಒಂದು, ಆ ಎರಡು, ಆ ಮೂರು. ನಾನು ಬಿಡುವವನಲ್ಲ, ನಿಂದು ತೆಗೆದುಕೊಂಡಿದ್ದೇನೆ. ಬಂದು ರಜವರು ಬಂದು ಗೋಪುರವನ್ನು ಅರ ನಿಮಿಷದಲ್ಲಿ ನಿನ್ನವನು ಯಾಪುರವನ್ನು ಭವಿಸಲು ಬಿಡೆನು. ನಿನ್ನ ನಿಜ ರೂಪವನ್ನು ಮರೆಸಿ ಗೋಪಕುಮಾರನ್ನು ಬೆದರಿಸುತ್ತಿರುವೆಯಲ್ಲ. ಅರೆ ನಿಮಿಷದಲ್ಲಿ ನಿನ್ನನ್ನು ಯಮನ ಆಲಯಕ್ಕೆ ಕಳುಹಿಸುತ್ತೇನೆ. ಬಾ ಇದ್ದಕ್ಕೆ. ಎಲ್ಲವೋ ಬಾಲ ಸಾಯಬೇಡ, ಎರಗು ಚರಣಗಿ ಹಲವು ವಿಧದಿ ಸೆನಸಿ ನೋಡು ನಿನ್ನ ಮರಣಗಿ. ಮನುಜನೇ, ನೀನಿಂದು ನನ್ನ ಕೈಗೆ ಸಿಕ್ಕಿದ್ಯಾ? ವ್ಯರ್ಥವಾಗಿ ಸಾಯುತ್ತಿರುವೆ. ಅರೆ ನಿಮಿಷದಲ್ಲಿ ತಲೆ ಅಡುಗಾಡುತ್ತೇವೆ. ರಾಕ್ಷಸನೇ, ಯುದ್ಧದಲ್ಲಿ ಸೋಲಿಸಬಹುದು ಎನ್ನುವುದು ನಿನ್ನ ಕನಸು. ದೇಹದಲ್ಲಿ ಶಕ್ತಿ ಇದ್ದರೆ ಬಾ.
ಬಹಳ ದೂರದಿಂದ ಇಲ್ಲಿಗೆ ಬಂದದ್ದು. ಖಾಲಿ ತಿನ್ಲಿಕ್ಕೆ ಕೊಡದಿದ್ರೆ ಹೇಗೆ? ಬಹಳ ದೂರದಿಂದ ಬಂದಿದ್ದಾನೆ ಇದಕ್ಕೋಸ್ಕರ. ಹಾಗಾಗಿ ಮೊದಲಿಗೆ ತಿನ್ಲಿಕ್ಕೆ ಕೊಡು. ಎಲ್ಲೋ ಏನ್ ನಮ್ಮನ್ನು ತರೆಯುವ ವಿಚಾರವನ್ನು ಬಿಟ್ಟು ಬಿಡು. ಹಾ. ಒಳ್ಳೆಯ ಮಾತಿನಲ್ಲಿ ಹಿಂದೆ ಹೋದರೆ ಸರಿ, ಹಾ. ಇಲ್ಲದಿದ್ದರೆ ವಿಜಯ ಹಳದಿ ರೂಪವನ್ನು ನಿನ್ನ ಮಾವನಾದಂತಹ ಕಂಸನು ಅವನ ಪ್ರೀತಿಯ ತಂಗಿಯಾದಂತಹ ಯಶೋಯೋನಿಗೆ ಮದುವೆ ಮಾಡುವ ಸಾರ್ಥಕವಾಗಿ ಮದುವೆಯನ್ನು ವಿಜೃಂಭಣೆಯಿಂದ ಮಾಡಿದನಂತೆ. ಮದುವೆ ಮಾಡಿದ ನಂತರವಾಗಿ ತನ್ನ ಘನತೆ ಗೌರವಕ್ಕೆ ಬೇಕಾಗಿ ದೇವಕಿ ವಸುದೇವಯ್ಯರ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ರತ್ನ ಖಚಿತವಾದ ರಥವನ್ನು ಏರಿ ಅವನೇ ರಥದ ಸಾರಥಿಯಾಗಿ ಮುನ್ನಡೆದುಕೊಂಡು ಇಡೀ ಮಥುರಾ ನಗರದಲ್ಲಿ ಮೆರವಣಿಗೆಯನ್ನು ಹೊರಟಂತಹ ಸಂದರ್ಭದಲ್ಲಿ ದೇವವಾಣಿಯೊಂದು ಕೇಳಿ ಬಂದಿತ್ತಂತೆ. ನಿನ್ನದಾದಂತಹ ಮಾವನಿಗೆ ನಮ್ಮದ ಒಡೆಯನಾದಂತಹ ಕಂಸಕ್ಯನಿಗೆ ಏನಂತೆ? ಎಲ್ಲವೋ ಕಂಸ ಬೀಗ ಬೇಡ, ಯಾವ ತಂಗಿಯ ಮೆರವಣಿಗೆಯನ್ನು ನೀನು ವಿಜೃಂಭಣೆಯಿಂದ ಮಾಡುತ್ತಿರುವೆಯೋ ಅದೇ ತಂಗಿಯ ಮಗನಿಂದ ಮುಂದಕ್ಕೆ ನಿನಗೆ ಮರಣ. ಈ ಮಾತನ್ನು ಕೇಳಿದಂತಹ ಕಂಸಾಕ್ಯ ತಲೆಯೊಳಗೆ ಚಿಂತೆಯಾಘಾತನಾಗಿ ಒಮ್ಮೆಲೆಗಾಗಿ ದೇವಕಿ ವಸುದೇವರನ್ನು ಕೊಲ್ಲಲೆಂಬಂತೆ ಮುಂದಾದನಂತೆ. ಆ ಸಂದರ್ಭದಲ್ಲಿ
ನಿನ್ನದೇನಾದಂತಹ ವಸುದೇವ ನಮ್ಮ ಒಡೆಯನಾದಂತಹ ಕಂಸಾಕ್ಯನ ಕಾಲಿಗೆ ಬಿದ್ದು ಅಯ್ಯ ಬಾವ ನಮ್ಮನ್ನು ಬಿಟ್ಟು ಬಿಡು, ನನಗೆ ಹುಟ್ಟಿದಂತಹ ಮಗುವನ್ನು ನಿನಗೆ ತಂದೊಪ್ಪಿಸುತ್ತೇನೆ ಎಂಬಂತಹ ಮಾತನ್ನು ಕೊಟ್ಟನಂತೆ. ಆ ಮಾತಿನ ಪ್ರಕಾರವಾಗಿ ನಿನ್ನ ಮಾವನ ಬಳಿಗೆ ದೇವಕಿ ವಸುದೇವರಿಗೆ ಹುಟ್ಟಿದಂತಹ ಒಂದೊಂದೇ ಮಗುವನ್ನು ತಂದು ಒಪ್ಪಿಸಿದನಂತೆ. ಒಂದಲ್ಲ ಎರಡಲ್ಲ 6 ಮಕ್ಕಳನ್ನು ತಂದೊಪ್ಪಿಸಿದನಂತೆ. ಆದರೆ ಏನು ಮಾಡೋಣ, ಜೀವದ ಹೆದರಿಕೆ ನೀಡುವಂತಹ ನಮ್ಮ ಒಡೆಯನಾದಂತಹ ಕಂಸಾಕ್ಯ 6 ಮಕ್ಕಳನ್ನು ಕೊಂದು ಕಳೆದ. 7ನೆಯ ಮಗನು ಜನಿಸಿದನಂತೆ. ಆ ಸಂದರ್ಭದಲ್ಲಿ ವಸುದೇವನು ಆ 7ನೆಯ ಮಗುವನ್ನು ತಂದು ನಿನ್ನ ಕೈಗಿತ್ತನಂತೆ. ಕಂಸಾಕ್ಯನು ಆ ಮಗುವನ್ನು ಕೊಲ್ಲಲೆಂಬಂತೆ ಕಠಾರಿಯನ್ನು ಎತ್ತಿ ಮಗುವನ್ನು ಕೊಲ್ಲಲೆಂಬಂತೆ ಚಿಂತಿಸಿದಾಗ ಮಗು ಗಗನದೆತ್ತರಕ್ಕೆ ಹಾರಿ ಹೋಯಿತಂತೆ. ಕೈ ತಪ್ಪಿದಂತಹ ಮಗು ಎಲ್ಲಿ ಹೋಯಿತು ಎನ್ನುವ ಹಾಗೆ ಚಿಂತಾಕ್ರಾಂತನಾದಂತಹ ನಮ್ಮ ಒಡೆಯ ಜೀವವನ್ನು ಉಳಿಸಬೇಕೆಂಬಂತಹ ಒಂದು ಭಯ. ಏನು ಮಾಡೋಣ, ಸಂಕರ್ಷಣ ಎಂಬ ಹೆಸರಿನೊಂದಿಗೆ ಆ ಮಗು ಎಲ್ಲ ಬೆಳೆಯುತ್ತಿದ್ದಾನೆ ಎಂಬಂತಹ ಮಾಹಿತಿಯು ನಮಗಿದೆ. ಎಂಟನೆಯ ಮಗ ನೀನು ಕಳಗಾವಲಿಗೆ ಗಣ್ಯವಲ್ಲ ಗಣ್ಯವಲ್ಲ. ಇಷ್ಟು ಚಂದವಾಗಿ ಅರಿತಿದ್ದರೂ ಕೂಡ ಇಲ್ಲಿ ಬರುವುದಕ್ಕೆ ಇಷ್ಟು ತಡವಾಯ್ತಲ್ವ ನಿನಗೆ? ಯಾಕೆ ನಮ್ಮವರಾದಂತಹ ವೀರಾದಿ ವೀರರನ್ನು ಒಬ್ಬರ ಮೇಲೆ ಒಬ್ಬರಂತೆ ನಾವು ಕಳುಹಿಸಿಕೊಟ್ಟದ್ದಲ್ವೇ? ದೇಶಿ ಮರಿಯಳಿ ಮರಿಯಳಿ ಇನ್ನಿತರಂತಹ ಅರಸು ಮಕ್ಕಳನ್ನು ನಾವು ನಿಮ್ಮ ಬಳಿಗೆ ಕಳಿಸಿಕೊಟ್ಟಿರುವುದು ಹೌದು. ಸರಿ, ಒಂದು ವಿಷಯ ಗೊತ್ತ ನಿನಗೆ? ಏನು? ಅವಕಾಶ ಸಿಕ್ಕಿರಲಿಲ್ಲ ನನಗೆ ಈವರೆಗೆ. ಇವತ್ತು ಅವಕಾಶ ಒದಗಿ ಬಂತು. ಅವಕಾಶ ಎಲ್ಲಿ ಸಿಗಲಿಲ್ಲ ಅಂತ ಕೇಳಿದ್ರೆ ನನ್ನ ಒಡೆಯನಾದಂತಹ ಕಂಸಾಕ್ಯ ಮಾಡಿರುವಂತಹ ದಿಗ್ವಿಜಯ, ಆ ದಿಗ್ವಿಜಯದಲ್ಲಿ ನಾವು ತೋರಿಸಿದಂತಹ ಪೌರುಷ ಐದು ಬಲ್ಲೆ ಬುಧನಿಯರು ಕಂಸಾಕಿನ ಅನ್ನದ ಋಣ ನಮ್ಮಲ್ಲಿ ಇದೆ. ಕಂಸಾಕಿನ ಮಾತನ್ನು ನಾವು ಶಿರಸಾ ತಲೆಯಲ್ಲಿಟ್ಟು ಪಾಲಿಸುವವರು. ಒಂದು ವಿಷಯ ಗೊತ್ತೇನೋ ನಿನಗೆ? ನಿನ್ನ ಹುಟ್ಟಿನ ಮುಂಚೆ ನಿನ್ನದಾದಂತಹ ಅವ್ವೆಯನ್ನು ಹಾಗೂ ನಿನ್ನ ಅಯ್ಯನನ್ನು ವಸುದೇವ ದೇವಕಿಯನ್ನು ಕತ್ತಲೆ ಕೋಣೆಯಲ್ಲಿ ನಾವು ಬಂಧಿಸಿರುವುದು ಗೊತ್ತಿರಬೇಕು. ಕತ್ತಲೆ ಕೋಣೆಯಲ್ಲಿರುವಂತಹ ನಿನ್ನವೇ ಪ್ರಸವ ವೇದನೆ ಇಲ್ಲದೆ ನಿನ್ನನ್ನು ಹುಟ್ಟಿಸಿದಂತೆ, ಅಂದರೆ ಪ್ರಸವ ವೇದನೆ ಇಲ್ಲದೆ ನಿನ್ನ ಜನವಾಯಿತಂತೆ. ಜನವಾದ ಕಾಲಕ್ಕೆ ಕತ್ತಲ ಕೋಣೆ ಎಂಬುದು ಬೆಳಕಿನ ಕೋಣೆಯಾಗಿ ಪರಿವರ್ತನೆಯಾಯಿತು ಅಂತ ಕೇಳಿಸಿದ್ವಿ. ನೀನಾದಂತಹ ಲೀಲಾ ಜಾಲವನ್ನು ಕೇಳಿದಂತಹ ಮಥುರಾ ನಗರಿಯಂತಹ 60ರ ಮೇಲ್ಪಟ್ಟಂತಹ ಕೆಲವೊಂದು ಮುದುಕರು ಈಗ ಹೇಳುವುದೇನು ಗೊತ್ತೋ? ಇದು ಕೃಷ್ಣ ಲೀಲೆ. ಯಾವ ಲೀಲೆಯೋ? ಕೃಷ್ಣ ಲೀಲೆ ಏನೂ ಅಲ್ಲ, ಅರುಳು ಮರುಳು ಅಷ್ಟೇ. ನಿನ್ನನ್ನು ಕೊಂದು ಕಳೆಯುವುದಕ್ಕೋಸ್ಕರ ನಾನೇ ಓತಾಸುರ.
ಹೋಗಬೇಕು. ಬೇಗನೆ ನನ್ನನ್ನು ಕಳುಹಿಸಿದರೆ ನಿನಗೂ ಸ್ವಲ್ಪ ಆಯಾಸ ಆಗಲಿ ಅಂತ ಅವನನ್ನು ಮೊದಲು ಬಿಟ್ಟದ್ದು. ನನ್ನ ಒಡೆಯನಾದಂತಹ ಕಂಸಾಖ್ಯನ ಶತ್ರು, ಆತನಿಗೆ ಶತ್ರು ಎಂದಾದರೆ ನನಗೂ ಶತ್ರುವೇ ಸರಿ. ಭಟ ನಮ್ಮವರೇ ಆದಂತಹ ವಾತ, ತೃಣವಕ್ರ, ಕೇಶಿ ಮುಂತಾವರವನ್ನೆಲ್ಲ ಕೊಂದು ಮುಗಿಸಿದೆ, ಹಾಕಿದೆ. ಈಗ ಬಂದವ ನಾನೇನು ಸಾಮಾನ್ಯನಲ್ಲ. ನಿನ್ನನ್ನು ಕೊಲ್ಲಲು ಬಂದವ ನಾನೇ ಶಕಟ. ಕೊಲ್ಲುವುದಗೆ ಕಾಯುವುದಗೆ ಇಲ್ಲ ದೈವ ಹೊರತು ಜಗಕ್ಕೆ. ಇಲ್ಲ ದೈವ ಹೊರತು ಜಗಕ್ಕೆ. ಅಯ್ಯ ಸಲ್ಲದ ವೈರವು ಸಲ್ಲದ ವೈರವು ಎನ್ನಲ್ಲಿ ಸುಮ್ಮನೆ 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 ಸಲ್ಲದಿಂದ ವೈರವು ಎನ್ನಲ್ಲಿ ಸುಮ್ಮನೆ. ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಇಲ್ಲ ದೈವ ಹೊರತು ಜಗಕ್ಕೆ. ಸಲ್ಲದಿದ್ದ ವೈರವು ಎನ್ನಲ್ಲಿ ಸುಮ್ಮನೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ. ಜಗಟಾಸುರ, ಕೊಲ್ಲುತ್ತೇನೆ ಎನ್ನುವುದಕ್ಕಾಗಿ ಖಡ್ಗವನ್ನು ಹಿಡಿದು ಬರುತ್ತಾ ಇದ್ದೀಯಲ್ಲ, ಸರಿಯಾಗಿ ಆಲೋಚನೆಯನ್ನು ಮಾಡು. ನೀನು ಕೊಲ್ಲುವುದಕ್ಕೆ ಬಂದರೂ ನಾನು ಸಾಯುತ್ತೇನೆ. ಅಲ್ಲ, ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಜಗದ ದೇವನೆಂಬವ ಬೇರೆ ಇದ್ದಾನೆ. ಆದುದರಿಂದ ನೀನು ಕೊಂದರೂ ನಾನು ಸಾಯಲಾರೆ. ಇಷ್ಟೆಲ್ಲ ಮಾತನಾಡುತ್ತೀಯಲ್ಲ, ನಿನಗೆ ನನ್ನಲ್ಲಿರುವ ಹಾಗೆ ಆದರೂ ಏನು ಬೇಕು? ಶತ್ರುವಾಗಿ ನಮ್ಮೊಳಗೆ ಶತ್ರುವಾಗಿ ನಮ್ಮೊಳಗೆ ದಾರಿಯಲ್ಲಿ ಬೆಳೆದ ಮೇಲೆ ಕೆತ್ತ ಬಿಡುವವರೆಲ್ಲ ನಿನ್ನ ಕರ್ತನರಿವೇನು? ಶತ್ರುತ್ವ ಯಾಕೆ? ಯಾಕೆ? ನನ್ನ ಒಡೆಯನಾದಂತಹ ಕಂಸನಿಗೆ ಶತ್ರು ನೀನು. ಆದ್ದರಿಂದ ನನಗೆ ಶತ್ರುವೇ ಸರಿ. ನಿನ್ನಲ್ಲಿ ಏನೋ ಮಾತು. ಶತ್ರು ನನಗೆ ದಾರಿ ನನ್ನ
ಕೃಷ್ಣ ಆಗುದಿಲ್ಲ. ಏನಾಯ್ತು? ಸುಸ್ತೋ ಸುಸ್ತು ಆಗುದಿಲ್ಲ. ಈ ರಕ್ಕಸರಣಿಯನ್ನು ಕೊಳ್ಳುವ ಜವಾಬ್ದಾರಿ ಉಂಟಲ್ಲ, ಬಹಳ ಕಷ್ಟ. ಅಬ್ಬಾ, ಸುಸ್ತು 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 ಎಂತಾಯ್ತು? ಸುಸ್ತಾಯ್ತು. ಯಾರಿಗೆ? ನಂಗೆ ನಿನಗೆ? ಹಾ, ಯಾಕೆ? ಆ ರಕ್ಕಸರನ್ನು ಕೊಳ್ಳುವುದಂದ್ರೆ ಅಷ್ಟು ಸುಲಭದ ಮಾತ? ಹಾ, ರಕ್ಕಸರನ್ನು ಕೊಂದದ್ದು ನೀನು? ಹೌದೌದೌದೌದು. ಗಾಳಿ ಹಾಕಿದ್ರು ಹಾಕು, ಇಲ್ಲಿ ಗಾಳಿ ಕೂಡ ಇಲ್ಲ. ನಾನಲ್ವ ಕೊಂದದ್ದು? ನೀನು ಕೊಂದದ್ದ? ನಾನು ಕೊಂದದ್ದು. ಬೇಕಾದ್ರೆ ಅವ್ರ ಹತ್ರ ಕೇಳಿ, ಅವರು ನೋಡ್ತಾ ಇದ್ದಾರೆ. ನಾನಲ್ಲ ಕೊಂದದಲ್ಲಿ. ಮತ್ತೆ ಅದು ನಿನ್ನ ಊರಿನವರು, ಹಾಗೆ ಹೇಳ್ಬೇಕೆ? ಹಾ, ವಿಜಯ, ಹಾ, ನಿಜವಾಗಿಯೂ ನೀನೇ ಕೊಂದದ್ದ? ನಾನೇ ಕೊಂದದ್ದು. ಮೂರು ಮಾತಿಗೂ ನೀನೇ ಕೊಂದದ್ದ? ಎಂತ ಪುಣ್ಯಾತ್ಮ, 3 ಅಲ್ಲ 6 ಮಾತಿಗೆ ನಾನೇ ಕೊಂದದ್ದು. ಜಯ, ಹಾ, ರಕ್ಕಸರು ಮತ್ತೆ ಬಂದ್ರೆ? ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ? ಎಲ್ಲ ಸತ್ತೋಗಿದ್ದಾರೆ. ಸತ್ತವರಲ್ಲ, ಬೇರೆಯವರು ಬಂದ್ರೆ? ನಾನು ಹೆದರುವವನಲ್ಲ, ನಾನು ಅಸಾಮಾನ್ಯ. ನಾನೇ ಕೊಂದದ್ದು, ನಾನೇ ಕೊಂದದ್ದು. ಮಾತಾಡ, ನಾನೇ ಕೊಂದದ್ದು ಮಾರಾಯ. ಅವನಿಗೆ ನಂಬಿಕೆ ಇಲ್ಲ ಮಾರ, ಮಾತಾಡು ಮಾರಾಯ. ರಕ್ಕಸರು ಬಂದ್ರು! ನಾನಲ್ಲ, ಕೊಂದದ್ದು ನೀನೆ. ನಾನು ನಿನ್ನೊಟ್ಟಿಗೆ ನಿಂತದ್ದು. 6 ಮಾತಿಗೂ ನೀನೇ ಕೊಂದದ್ದಂದ್ರೆ? ಹೇಳಿದ್ದು ನಿನ್ನ ಧೈರ್ಯದಲ್ಲಿ ಹೇಳಿದ್ದು. ಸರಿ. ಹಾ, ಅಲ್ಲ, ಬಂದವರನ್ನು ನೋಡಿದ್ಯಾ? ಇಷ್ಟಿಷ್ಟು ದಪ್ಪ ಕಾಡು ಹ, ನೋಡಂತೆ, ಇಲ್ಲಿ ನೋಡಂತೆ, ಅವಸ್ಥೆ ನೋಡಂತೆ. ನಾನು ನಿನ್ಗೆ ತಿನ್ಲಿಕ್ಕೆ ಬಂದದ್ದು ಮಾರ್ಯ. ಆ ಹೊಸ ರಕ್ಕಸ ವಾತಾಸುರ, ಅವನ ಆರ್ಭಟಕ್ಕೆ ತಿನ್ಲಿಕ್ಕೆ ತಂದದ್ದೆಲ್ಲ ಮಣ್ಣು ಬಾಲಾಗಿ ಹೋಗಿದೆ. ಸರಿ. ಹಾಗಾದ್ರೆ ಅವರು ಎಂತ ತಿನ್ನುವುದೆಂತವರು? ಇಷ್ಟಿಷ್ಟು ದಪ್ಪ ಕಾಳು ಅವರದು. ಇದಕ್ಕೆ ಕಾರಣ ಉಂಟು. ಏನು ಕೃಷ್ಣ? ಇದಕ್ಕೆಲ್ಲ ಕಾರಣ ಯಾರು? ಯಾರು? ನಮ್ಮ ನಂದಗೋಕುಲದವರೇ. ಓ ದೇವ, ಅವರ? ಹೌದು. ಹಾ, ನಿನಗೆ ವಿಷಯ ಗೊತ್ತಿಲ್ವಾ? ಹಾ, ವಿಷಯ ಉಂಟು. ಹಾ. ನಮ್ಮ ನಂದಗೋಕುಲದಲ್ಲಿರುವಂತಹ ಸುವಸ್ತುಗಳು, ಹಾ. ಹಾಲು, ಹಾ. ಬೆಣ್ಣೆ, ಹಾ. ತುಪ್ಪ, ಓ. ಮೊಸರು, ಓ. ಮೊದಲಾದಂತಹ ಸುವಸ್ತುಗಳು ಹಾ. ಇಲ್ಲಿಂದ ತೆಗೆದುಕೊಂಡು ಹೋಗುವುದು, ಹಾ. ಮಾರಾಟ ಮಾಡುವುದು. ಹಾ. ಮಾರಾಟ ಮಾಡಿದಂತಹ ಈ ವಸ್ತುಗಳನ್ನು ಹಾ. ಆ ರಕ್ಕಸರು ಪಡೆಯುತ್ತಾರೆ. ಹಾ. ಪಡೆದು ಅವರು ದಷ್ಟಪುಷ್ಟರಾಗ್ತಾರೆ. ಹೌದು. ನಮಗೇನಿಲ್ಲ. ನಮಗೆ ತಂದದ್ದು ಹೋಗಿದೆ. ಹೌದು. ಈಗ ಎಂತ ಮಾಡುದು? ಹಾಗಾಗಿ ಹಾ. ಇನ್ನು ಹೀಗೆ ಬಿಡುವುದಲ್ಲ. ಹೌದು. ಕೃಷ್ಣನಿಗೆ ತಿಳಿದ ಮೇಲೆ ಹಾ. ಈ ರೀತಿಯಾದಂತಹ ಅವ್ಯವಹಾರವನ್ನು. ಲೋಕಾಪವಾದದು. ಹೌದು. ಕೃಷ್ಣನಿಗೆ ಲೋಕಾಪವಾದ ಸತ್ಯ. ಹಾ. ಹಾಗಾಗಿ ಹೀಗಿರುವುದಲ್ಲ. ಹೌದು. ನೀನು ಆ ದಾರಿಯಾಗಿ ಹೋಗು, ಈ ದಾರಿಯಾಗಿ ಹೋಗು. ಮೊಸರಾದ ಕೊಳ್ಳಿರವ್ವ ಮಾನಿನಿಯರು ಮೊಸರದೆ ಕೊಳ್ಳಿರವ್ವ ಅವ್ವ
ಮಾನಿನಿಯರು ಮೊಸರತೆ ಕೊಳ್ಳಿರವ್ವ ಪಶುಗಳನ್ನೇ ಕರೆದು ಹಾಲಿಗೆ ಪಶುಗಳನ್ನೇ ಕರೆದು ಹಾಲಿಗೆ ಹೆಪ್ಪ ನೀಟ್ಟಿದ ಅಚ್ಚ ಹೊಸಗಿಣೆ ಪಶುಗಳನ್ನು ಕರೆದು ಹಾಲಿಗೆ ಹೆಪ್ಪ ನೀಟ್ಟಿದ ಅಚ್ಚ ಹೊಸಗಿಣೆ ಮೊಸರತೆ ಕೊಳ್ಳಿರವ್ವ ಅಮ್ಮ ಮೊಸರತೆ ಕೊಳ್ಳಿರವ ಮಾನಿನಿಯರು ಮೊಸರತೆ ಕೊಳ್ಳಿರವ ಮಾನಿನಿಯರು ಮೊಸರತೆ ಕೊಳ್ಳಿರವ ಓಯ್ 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 ಅಮ್ಮ ಮೊಸರತೆ ಕೊಳ್ಳಿರವ ಯಾರಿಗಮ್ಮ ಬೆನ್ನೆ ಯಾರಿಗೆ ಬೆನ್ನೆ ಯಾರಿಗಮ್ಮ ಮಜ್ಜಿಗೆ ಯಾರಿಗೆ ಮಜ್ಜಿಗೆ ಅದನ್ನಲ್ವೇ ನಾನು ಆಲೋಚನೆ ಮಾಡೋದು. ಮತ್ತೆ ನಾವು ಬಹಳಷ್ಟು ಮಂದಿಗಳೊಂದಾಗಿ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಹೊರಟು ಬಂದವರು. ಹೌದು ನಾವು ಬಂದು ಇಷ್ಟು ಹೊತ್ತಾಯ್ತು. ಹೌದು. ನಮ್ಮ ಜೊತೆ ಹೊರದಂತವರು ಕಾಣುವುದಿಲ್ಲವಲ್ಲ. ಹೌದು ಎಲ್ಲಿದ್ದಾರೆ ನಮ್ಮ ಎಲ್ಲಿ ಹೋದ್ರು ಅಂತ ಬೇಕಲ್ಲ. ಅಯ್ಯೋ ಬರುವಂತಹ ಚಂದವನ್ನು ನೋಡಬೇಕೆ. ಏ ಬೇಗ ಬನ್ನಿರ, ಬನ್ನಿರಿ. ಸಮಯ ಇಲ್ಲ, ಮುಗಿಸಬೇಕು ಬೇಗ. ಬೇಗ ಬಾರೆ. ಏ ತಗಣೆ ಬನ್ನಿರೆ, ತಡ ಆಯ್ತು ಬನ್ನಿರೆ, ಬೇಗ ಬಾರೆ. ಮಾರ್ಲಿಕ್ಕುಂಟು ಮಾರಿ. ಏ ಮೆಲ್ಲ ಜಾರುತ್ತೆ ಜಾಗ್ರತೆ. ಮೊನ್ನೆ ಬಿದ್ದಿದ್ದಾಳೆ, ಇಲ್ಲೇ ಇದ್ದಾಳೆ ಅವಳು. ಬಾರೆ. ಇಲ್ಲೇ ಇದ್ದಾಳೆ. ಇಲ್ಲೇ ಇದ್ದಾಳೆ. ಬರ್ಬೇಕಿತ್ತು. ಏನು ಅವಳ ಕಾಲು ನೋವು. ಹೌದು ಏನ್ ಮಾಡುದು? ಹೆಸರೆಲ್ಲ ಹಾಕಿದ್ದೀವಿ. ಅದಲ್ವೇ ನಾವೆಲ್ಲ ಒಟ್ಟಾಗಿ ಹೊರಟು ಬಂದದ್ದು. ನಾವು ಬಂದು ಇಷ್ಟು ಹೊತ್ತಾಯ್ತು. ಬರುವಾಗ ತಡಾದದ್ದೇನೆ. ಬರ್ಲಿಕ್ಕೆ ಬಿಡ್ತಾರ? ಯಾರೇ ಈ ರಂಗಗಳು ನೋಡಿ ಈ ಊರಿನವರು ಬರ್ಲಿಕ್ಕೆ ಬಿಡ್ತಾರ? ಮತ್ತೆ ನೀವು ಹೇಗೆ ಬಂದ್ರಿ? ಇವಳಿದ್ದಾರಲ್ಲ ದೊಡ್ಡ ಕಣ್ಣು ಮಾಡಿ ನೋಡಿದ್ಲು. ಇವಳು ದೊಡ್ಡ ಕಣ್ಣು ಮಾಡಿದ ಚೆಂದಲಾಗಿ ಹೆದರಿ ಬಿಟ್ಟು. ಹೇಗೆ ದೊಡ್ಡ ಕಣ್ಣು ಹೇಗೆ ಹೇಗೆ ನೀವು ದೊಡ್ಡ ಕಣ್ಣು ಮಾಡಿದ ತೋರಿಸಂತ ನೋಡುವ. ಹಾಗೆ ಅವಳಿಗೆ ಮರೆತೋದದ್ದು ಪಾಪ. ಇರ್ಲಿ, ಅದೆಲ್ಲ ನಾನು ಆಲೋಚನೆ ಮಾಡುವುದು. ಯಾವಾಗಲೂ ನಾವು ವ್ಯಾಪಾರಕ್ಕೆ ಬಂದಾಗ ಹಾಲು ಕೊಡಿ, ಬೆಣ್ಣೆ ಕೊಡಿ, ಮೊಸರು ಕೊಡಿ ಅಂತ ಹೇಳಿ ಮೈ ಮೇಲೆ ಬಿದ್ದು ವ್ಯಾಪಾರ ಮಾಡ್ತಾ ಇದ್ರು. ಆದ್ರೆ ಇವತ್ತು ಹಾಗಲ್ವಲ್ಲ, ಯಾರು ಬರುವುದು ಕಾಣುವುದಿಲ್ವಲ್ಲ. ಹೌದು ಇವತ್ತೆಲ್ಲ ಮುಖ ಮುಖ ನೋಡುತ್ತಿದ್ದಾರೆ. ಸ್ವಾಮಿ ಮುಖ ಮುಖ ನೋಡಿದ್ರೆ ಸುಖವಿಲ್ಲ, ಬನ್ನಿ ವ್ಯಾಪಾರ ಮಾಡಿ. ಇಕ್ಕಳವ ಅಲ್ಲಿ ಕಿವಿ ಕಿವಿ ಕಚ್ಚುದಲ್ಲಿ ಅಲ್ಲಿ ನೋಡಿ. ಏ ಅದು ಕಿವಿ ಕಿವಿ ಕಚ್ಚಿದಲ್ಲವ, ಮತ್ತೆ ಅವ್ರು ಗುಸು ಗುಸು ಮಾತನಾಡುದು. ಏನು ಅಂತ ಅರ್ಥವಾಯಿತು. ನಮ್ಮಲ್ಲಿರುವಂತಹ ಪದಾರ್ಥಗಳನ್ನು ನಾವು ಕಡಿಮೆ ಬೆಲೆಗೆ ಅವರಿಗೆ ಕೊಡಬೇಕಂತೆ. ಒಂದು ದನ ಸಾಕಬೇಕು ಅಂತಾದ್ರೆ ಎಷ್ಟು ಕಷ್ಟ ಉಂಟು ಅಂತ ಹೇಳಿ ಇವರಿಗೆ ಗೊತ್ತುಂಟಾ? ದನ ಮಾತ್ರನ, ನಮ್ಮಲ್ಲಿ ಓರಿ ಸಾಕುವವರು ಕೂಡ ಇದ್ದಾಳೆ. ಅದು ಓರಿಯಲ್ಲ ದನವಾದು. ಅದೇ ಒಂದು ದನ ಸಾಕಬೇಕು ಅಂತಾದ್ರೆ ಎಷ್ಟು ಕಷ್ಟ ಉಂಟು. ಹುಲ್ಲು ಹಾಕ್ಬೇಕು, ಅಕ್ಕಚ್ಚಿ ಕೊಡ್ಬೇಕು, ಹಾಲು ಕಲಿಬೇಕು. ಅಷ್ಟೇಯಾ? ಅದನ್ನು ಬಿಸಿಲಿಗೆ ಹೋಗಿ ಮಾರಬೇಡವಾ? ಹೌದು. ಮತ್ತೆ ಎಷ್ಟು ಬೆಳ್ಳಗಿದ್ದೆ ಗೊತ್ತಾ, ಈಗೆಲ್ಲ ಕಪ್ಪಾಗಿದ್ದೇನೆ. ಮತ್ತೆ ಪುಂಡಿ ಕೂಡ ಹಾಕ್ಬೇಕಲ್ಲ ಅದಕ್ಕೆ. ಪುಂಡಿ ಅದು ಹಾಲು ಕರೆಯುವ ಮೊದಲು ಹಾಕುದಲ್ವಾ? ಈ ಊರಿಗೆಲ್ಲ ಇವಳೇ ಪುಂಡಿ ಕೊಡುದು. ಇವಳಿಗೆ ಹೊತ್ತಾದ ಹೊತ್ತಲ್ಲಿ ಹೋಗಿ ಪುಂಡಿ ಕೊಡುದು. ಹಾಗಂತೇಳಿ ದನಕ್ಕೆ ಹಾಗೆ ಕೊಡ್ಲಿಕ್ಕೆ ಆಗ್ತದ? ಹಾಲು ಕರೆಯುವ ಮೊದಲೇ ಕೊಡಬೇಕು. ಅದಲ್ಲ, ನಮ್ಮದು ಕಾಯಂ ಗಿರಾಕಿಗಳಿಲ್ಲಲ್ಲ ಈಗ. ಮತ್ತೆ ಹೊಸಬರಂತ ಬರುವುದಿಲ್ಲ, ಬರುವುದಿಲ್ಲ. ಕಾಯಂ ಗಿರಾಕಿಗಳಿಲ್ವಲ್ಲ. ಹಾಗಂತೇಳಿ ಇಲ್ಲಿಯ ಮಿತ್ರ ಆಗ್ತದ? ಇಲ್ಲಿ ಹೋಗೋಣ. ನಾವು ಬೇರೆ ಎಲ್ಲಿಗಾದ್ರೂ ಹೋಗಬೇಕು. ಯಾರು ಶ್ರೀಮಂತರಿದ್ದಾರೆ ಎನ್ನುವುದನ್ನು ಹುಡುಕಿ ಅವರ ಬಳಿಗೆ ಹೋಗಬೇಕು. ಶ್ರೀಮಂತರೆಲ್ಲಿದ್ದಾರೆ? ನಂದಗೋಕುಲದಲ್ಲಿದ್ದಾರೆ. ನಾವು ಅಲ್ಲಿಗೆ ಒದೆಯುವಂತಾದ್ರೆ ಅಲ್ಲಿರುವಂತಹ ಮಕ್ಕಳಿಗೆ ಉಣ್ಣುವುದಕ್ಕೂ ತಿನ್ನುವುದಕ್ಕೂ ಬೇಕಾದಂತಹ ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ ಇತ್ಯಾದಿಗಳ ಅವಶ್ಯಕತೆ ಉಂಟು.
ನಾವು ಹೇಳಿದಂತಹ ಮೌಲ್ಯ ಕೊಟ್ಟು ನಮ್ಮಲ್ಲಿರುವಂತಹ ದ್ರವ್ಯಗಳನ್ನು ಅವರು ಪಡೆಯುತ್ತಾರೆ. ಹಾಗಾದ್ರೆ ಅಷ್ಟೇ ಅಲ್ಲ, ಇನ್ನೊಂದು ಪ್ರಯೋಜನ ಉಂಟು. ಏನದು? ನಂದನ ಕಂದ ಮುಕುಂದನನ್ನು ನೋಡಬಹುದು. ಅಷ್ಟು ಮಾತ್ರ ಅಲ್ಲ, ಅವನನ್ನು ಮುದ್ದು ಮಾಡಬೇಕೆನ್ನುವ ಆಸೆ ಪಟ್ಟವನು ನಾನು. ನೀನು ಎಷ್ಟು ಕಡೆ ಮುದ್ದು ಮಾಡ್ತೀಯಪ್ಪ. ಇರ್ಲಿ ಬಿಡೆ, ಎಷ್ಟು ಹೇಳಿದ್ರು ಗಂಡು ಮಕ್ಕಳಂತ ಹೇಳಿದ್ರು ಪ್ರೀತಿ ಅಲ್ವಾ ಅವಳಿಗೆ. ಏನೇ ಆಗ್ಲಿ ಮಾತಾಡಿ ಸಮಯ ಕಳೆಯುವುದಲ್ಲ. ನಂದ ಗೋಪುರಗಳಿಗೆ ಸಾಗೋಣ. ಬಂದಾಗ ಸುಖಗಾರ ಕೃಷ್ಣ ಬದಲಾಗಿದ್ದಾನೆ, ಕೃಷ್ಣ ಬದಲಾಗಿದ್ದಾನೆ. ಹಾಗಲ್ಲ, ಹುಡುಗಿಯರನ್ನು ಕಂಡ ತಕ್ಷಣ ಮುಖದ ಭಾವನೆ ಬದಲಾಗಿದೆ. ರೋಮಾಂಚನ ಆಗ್ತದೆ ಉಂಟಾ? ರೋಮಾಂಚನ ಇರ್ತದ? ಅದಂದ್ರೆ ಹುಡುಗಿಯರ ಸ್ಪರ್ಶ ಅಂತದ್ದು ರೋಮಾಂಚನ ಆಗ್ತದೆ. ಇರ್ಲಿಕ್ಕಿಲ್ಲ, ಅದೆಂತ ರೋಮಾಂಚನ ಇರ್ಲಿಕ್ಕಿಲ್ಲ ಅಂದ್ರೆ ಅದು ಮೊದಲಲ್ಲ. ಹಾಗೆ ಅಭ್ಯಾಸ ಎತ್ತಿ ಎತ್ತಿ ಹಾಗೆ ಹಾಗೆ ಹಾಗಂದ್ರೆ ಹುಡುಗಿಯರ ಸ್ಪರ್ಶ ಹಾಗೆ ರೋಮಾಂಚನ ಆಗುವಂತ. ಎಂತದ್ದು ರೋಮಾಂಚನ ಆಗುದು? ಏನಾಯ್ತು? ಇದು ರೋಮಾಂಚನ ಅಲ್ಲ, ಇದು ಗಂಡಸಿನ ಸ್ಪರ್ಶ. ಮುಖ ನೋಡಂತೆ, ಆ ಎಲ್ಲ ನಾರಿಮಣಿಗಳ ಮುಖದಲ್ಲಿ ಒಂದು ಹೆಣ್ಣಿನ ಭಾವನೆ ಕಾಣ್ತದೆ. ಇದು ನೋಡಂತೆ ಗಂಡಸಿನ ಭಾವನೆ. ಎಷ್ಟು ಸಲ ಹೇಳಿದೆ ಬೇಡ ಬೇಡ ಅಂತ ಹೇಳಿ. ಇನ್ನು ನಾನು ಒಂದು ತಿಂಗಳು ಬೇಕು ಮುಖ ತೋರಿಸಬೇಕು, ಗೊತ್ತಾ? ಹಾಗೆ ಗಂಡಸು ಹಾಗಲ್ಲ, ನಿನಗೆ ಊರು ಪೂರ್ತಿ ಅಭಿಮಾನಿಗಳು, ಪದವು ಗುಡ್ಡ ಬೆಟ್ಟಗಳಲ್ಲಿ ಅಭಿಮಾನಿಗಳು. ಹಾಗಾಗಿ ಹಾಕಿಸಿದ್ದು. ಪದವಿನವರು ಇಲ್ಲಿಗೆ ಬರುವುದಿಲ್ವಾ? ವಿಜಯ, ನೋಡು ನೋಡ, ಎಷ್ಟು ಚಂದದ ನಾರಿಮಣಿಗಳು. ಅದೇ ನಾಯಿ ಮರಿಗಳು. ನಾನು ತಾಗಿಸಿದ್ದಲ್ಲ. ಅಲ್ಲ, ನೀವು ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಏನು? ನೀವು ನಾನು ತಾಗಿದ್ದಲ್ಲ, ನೀವು ತಾಗಿಸಿಕೊಂಡದ್ದು. ನೋಡಂತೆ ಅವಳಿಗೆ ಇನ್ನು ಕೂಡ ತಾಗ್ಬೇಕು. ಮುಟ್ಲಿಕ್ಕಿಲ್ಲ, ದೂರದ ನೋಡ್ಲಿಕ್ಕೆ ಮಾತ್ರ. ಎಂತದ್ದು ಮುಟ್ಟುದು? ನಾವು ಹೇಗೆ ತಾಗಿಸಿಕೊಂಡದ್ದು? ನೀವು ತಾಗಿಸಿಕೊಂಡು ಅದು ಹೇಗೆ? ನೀನು ಇಲ್ಲಿ ನಿಲ್ಲಂತೆ. ನಾನು ಮತ್ತು ಕೃಷ್ಣ ಮುಖ ನೋಡಿ ಮಾತಾಡಿಕೊಂಡು ಬರುವುದಪ್ಪ. ಯಾವಾಗ್ಲೂ ಹಾಗೆ ಮಾತಾಡ. ಹಾಗೆ ಬಂದೆ. ಇವತ್ತು ಬಂದು ದೂಡುದು ಹೆಣ್ಣು ಅಂತ ಹೇಳಿದ್ರೆ ಏನು? ಹೆಣ್ಣು ಒಳಿದರೆ ನಾರಿ, ಮುಣಿದರೆ ಮಾರಿ. ಗೊತ್ತು ನನಗೆ. ಬಾ ಕೃಷ್ಣ, ಎಲ್ಲವನ್ನು ಮಾರುವ. ಅದೇ ಮಾರ್ಲಿಕ್ಕೆ ಮಾರು ಅಂತ ಹೇಳಿದ ಮಾರ್ಲಿಕ್ಕೆ ಹೇಳಿದಲ್ಲ, ಮತ್ತೆ ಮಾರಿ ಅಂತ ಹೇಳಿದ್ದು ನಾನು. ಕೃಷ್ಣ, ಅವಳ ಕಣ್ಣು ನೋಡಂತೆ ಈಗ ಕೆಳಗೆ ಬೀಳ್ತಂದಾಗು. ಆ ಗುಳ್ಳಗಿನ ಕಣ್ಣು, ಆ ಮೆಣಸಿನಕಾಯಿ ಉದ್ದದ ಮೂಗು, ಮಾಂಸ ಇಲ್ಲದ ಈ ದೇಹವನ್ನು ನೋಡುವಾಗ ನನಗೆ ಕೊಂಡದ ನನ್ನ ಕಷ್ಟ ನನಗೆ ಗೊತ್ತು. ತಡಾಗಿ ಬಂದಿದ್ದೇವೆ, ಅದು ಗೊತ್ತು ನನಗೆ. ಕೇಳುವುದಲ್ಲ, ನಾವು ಹೊರಟದಿಲ್ಲಿಗೆ ಅಂತ ಗೊತ್ತು ನಿನಗೆ. ಹೊರಟದಿಲ್ಲಿಗೆ ಹಾಗಾದ್ರೆ ನಾವು ಸಂತೆಗೆ. ಓ ಕೃಷ್ಣ, ಸರಿ ನಾನು ಹೇಳಿದ್ದು ಏನು? ಇದೆಲ್ಲ ಸಂತೆ ತಾನೆ? ಹಾಗಲ್ಲ, ಸಂತೆಗೆ ಹೊರಟವರು. ನಾವು ಸಂತೆಗೆ ಹೊರಟದ್ದು. ಸಂತೆಗೆ ನೀವ್ಯಾಕೆ ಹೊರಟದ್ದು? ನಮ್ಮಲ್ಲಿರುವಂತಹ ವಸ್ತುಗಳನ್ನು ಮಾರುವುದಕ್ಕಾಗಿ ಹೊರಟದ್ದು. ಮಾರ್ಲಿಕ್ಕೆ ನಿಮ್ಮಲ್ಲಿ ಏನೇನು ಪದಾರ್ಥಗಳು? ಒಬ್ಬೊಬ್ಬರ ಹತ್ರ. ನಿಮ್ಮಲ್ಲಿ ಏನುಂಟು? ನನ್ನಲ್ಲಿ ಮಜ್ಜಿಗೆ, ನಿಮ್ಮಲ್ಲಿ. ನನ್ನಲ್ಲಿ ಬೆಣ್ಣೆ, ನಿಮ್ಮಲ್ಲಿ. ಮೊಸರು ನಿಮ್ಮಲ್ಲಿ. ಹಾಲು ನಿಮ್ಮಲ್ಲಿ. ಅವಳಿಗೆ ಮಾತು ಬರುವುದಿಲ್ಲ ಪಾಪ. ಅಯ್ಯೋ ದೇವವೇ, ಯಾರು ಹೋದ್ರ? ಕೃಷ್ಣ ನೋಡಂತೆ. ಏನಾಯ್ತು? ಈ ದೇವರು ಎಷ್ಟು ಕ್ರೂರಿ ನೋಡು. ಆ ಹುಡುಗಿಗೆ ಚಂದದ ಮೂಗು, ಚಂದದ ಕಣ್ಣು, ಚಂದದ ಮೈಕಟ್ಟು ಕೊಟ್ಟಿದ್ದಾರೆ. ಹಾಗಾದ್ರೆ ಮಾತಾಡ್ಲಿಕ್ಕೊಂದು ಮಾತು ಕೊಡ್ಲಿಲ್ಲ ಅಂತ ಬೇಜಾರು. ನೀನು ಮುಟ್ಲಿಕ್ಕಿಲ್ಲ. ಹಾಗಲ್ಲ, ಮತ್ತೆಂತ? ನಂಗೆ ಹುಡುಗಿಯರು ಕೂಗುದು ಅಂತ ಹೇಳಿದ್ರೆ ಒಂಥರ ಮೈಯೆಲ್ಲ ಚಿರುಂಟುತ್ತದೆ. ಅವಳಿಗೆ ಮಾತಾಡ್ಲಿಕ್ಕೆ ಕೊಟ್ಟಿದ್ರೆ ನಿನ್ನನ್ನು ಮಾತಾಡ್ಲಿಕ್ಕೆ ಬಿಡ್ತಿದ್ಲ, ಅದು ಕೇಳು ನೀನು. ಹಾಗೆ ಎಂತದ ಈಗ ನಿಲ್ಲಿಸಿದ್ದೆ ಯಾಕೆ? ವ್ಯಾಪಾರ ಮಾಡಿ ಕೊಟ್ಟವರಂತೆ ಕೃಷ್ಣ. ಅವಳನ್ನು ನೋಡಂತೆ, ಅದು ಕೀಲು ಕೊಟ್ಟ ಗೊಂಬೆಯಾಗಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಷ್ಟೇ ತಯಾರು ಮಾಡಿದ್ದು. ಹೆಚ್ಚಿಗೆ ಬೇಡ ಅಂತ ಹೇಳ್ತೀವಿ, ಅದು ಬೇಡ. ನಿಲ್ಲಿಸಿದ್ದೆ ಯಾಕೆ ಅಂತ ಕೇಳು. ಇವರು ವ್ಯಾಪಾರ ಮಾಡ್ಲಿಕ್ಕೆ ಹೊರಟದಂತೆ. ಈಗ ಬಿಡುದಾ? ಕೊಡಿ ಕೊಡಿ ಕೊಡಿ. ಕೊಟ್ಟು ಅದೇ ಕೊಟ್ಟು ಮಾಡಿದ ತಾನೆ. ಕೊಟ್ಟು ಎನ್ನ ಸುಂಕವ ಕಣ್ಣ ಬಿಟ್ಟರಂಜುವರಲ್ಲ ದಿಟ್ಟ ಹೆಂಗಡಿರ
ಅದಕ್ಕೆ ಈಗಿನ ಪರಿಸ್ಥಿತಿ ಅಷ್ಟು ಒಳ್ಳೇದಿಲ್ಲ. ಏನಾಗಿದೆ? ಒಂದು ಹುಡುಗಿಯ ಸಾವಾಸ ಮಾಡಿ ಕತ್ತಲೆ ಕೋಳೆ ದರ್ಶನ ಆಗಿದೆ. ಅದೇ ಇನ್ನೊಬ್ಬ ಊರು ಪೂರ್ತಿ ಹುಡುಗಿಯರ ಸಾವಾಸ ಮಾಡಿ ಅವನ ಅಲ್ಲಿ ಪ್ರಜ್ವಲಿಸ್ತಾ ಇದ್ದಾನೆ. ಹಾಗಾಗಿ ನಾವು ಜಾಗೃತಿ ಮಾಡುವುದು ಒಳ್ಳೆಯದು. ಕೇವಲ ಹುಡುಗಿಯರ ಮಾತ್ರ ಸಹವಾಸ ಮಾಡಿ ಮಾತ್ರ ಅಲ್ಲ, ಹುಡುಗರ ಸಹವಾಸ ಮಾಡಿದವನು ಕತ್ತಲೆ ಕೊಂಡಳಿದ್ದಾನೆ. ಅದು ಗೊತ್ತುಂಟ ನಿಮಗೆ? ಆ ಗಾಂಧಾರಿ ಮನಸ್ಸು ಭಾರಿ ಕಾರಣ ಭಾರಿ ಕಾರಣ ಉಂಟು. ಕೊಡಿ 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 ಸುಂದ ಕೊಡಿ 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 ಮತ್ತೆ ಅಲ್ಲ, ಕೊಡಿ ಅಂತ ಹೇಳಿದ್ರಿ. ಎಂತಕ್ಕೆ ಕೊಡ್ಬೇಕು, ಹೇಗೆ ಕೊಡ್ಬೇಕು ಅಂತ ಹೇಳ್ಬೇಡ. ನೀವು ಹೋಗುವುದು ಎಲ್ಲಿಗೆ? ನಾವು ವ್ಯಾಪಾರಕ್ಕೆ ಅಂತ ಹೊರಟದ್ದು. ಎಲ್ಲಿಗೆ ಹೋಗುವುದು? ನಾವು ಸಂತೆಗೆ, ಮಾರುಕಟ್ಟೆಗೆ. ವ್ಯಾಪಾರ ಮಾಡಿ ಏನ್ ಮಾಡ್ತೀರಿ? ದುಡಿದು ಸಂಪಾದಿಸ್ತೇವೆ. ಹೌದಾ? ನೀವು ಇನ್ನು ದುಡಿಬೇಕು ಅಂತಿದ್ರೆ ಸುಂಕ ಕೊಟ್ಟು ಮತ್ತೆ ನಡೀರಿ. ಸುಂಕ ಕೊಡ್ಬೇಕಂತೆ. ಇಷ್ಟರವರೆಗೆ ನಾವು ಸುಂಕದ ವಿಷಯವನ್ನು ಕೇಳಲೇ ಇಲ್ಲ. ಒಂದು ವೇಳೆ ಸುಂಕ ಕೊಡಬೇಕು ಅಂತಾದ್ರೆ ಅದಕ್ಕೊಂದು ನಿಜ ಅಂತ ಬೇಕಲ್ಲ. ಸುಂಕದ ನಿಜವೇನು? ಸುಂಕದ ನಿಜವೇನು ಬೇಡು ನಿನ್ನೆ ಅಂಕೆ ಗಂಜುವರಲ್ಲ ಇನ್ನು ನಾವು ತಾಳು ಸುಂಕದ ಏನು ಪೇಡು ಪೇಡು ನಿನ್ನ ಅಂಕೆಗೂವರಲ್ಲ ಇನ್ನು ನಾವು ತಾಳು ನಿನ್ನ ಅಂಕೆಗಂಜುವರಲ್ಲ ಇನ್ನು ನಾವು ತಾಳು ಸಲ್ಲ ಬಿದಿಯುಳು ಪಿಂಕವು ಸಲ್ಲ ಪಿಂಕವು ಸಲ್ಲ ಬಿದಿಯುಳು ಕಣ್ಣ ಸೋಕಿದರೆರಡಕ್ಕೂ ಬಾಲನಿ ಕೇಳು ಬಾಲ ಕೇಳು ಸುಂಕದ ನಿಜವೇನು ಪೇಳು ನಿನ್ನ ಅಂಕೆಗಂಜುವರಲ್ಲ ಇನ್ನು ನಾವು ತಾಳು ನಿನ್ನ ಅಂಕೆಗಂಜುವರಲ್ಲ ಇನ್ನು ನಾವು ತಾಳು ನಿಮಗೆ ಬಂದ ದುರಹಂಕಾರವೇ. ನಮ್ಮಷ್ಟಕ್ಕೆ ನಾವು ವ್ಯಾಪಾರ ಮಾಡಿಕೊಂಡು ಹೋಗ್ತಾ ಇದ್ದೇವೆ, ಮಧ್ಯದಲ್ಲಿ ನಿಲ್ಲಿಸಿದ್ದೀರಿ. ಸುಂಕ ಕೊಡಿ ಸುಂಕ ಕೊಡಿ ಅಂತ ಹೇಳ್ತೀರಿ. ಎಂತದ್ದು ಸುಂಕ ಕೊಡ್ಬೇಕಾ? ಕೊಡುವುದು ಸುಂಕ ಅಲ್ಲ, ಪಾಲಕ್ಕೆ ಕೊಂಡಿಕೊಂಡು ಹೋಗುಂಟಾ? ನಾವೇನಿದು ವ್ಯಾಪಾರ ಮಾಡೋದು ಮೊದಲು ಅಂತ ಅನಿಸ್ಕೊಂಡಿದ್ದೀರಾ? ಮತ್ತೆ ನನ್ನ ಅಜ್ಜಿ ವ್ಯಾಪಾರ ಮಾಡುವಾಗ ನಿನ್ನ ಅಜ್ಜನಲ್ಲಿ ಕೇಳಿ ವ್ಯಾಪಾರ ಮಾಡಿದ್ದ? ನಿನ್ನ ಅಜ್ಜಿ ವ್ಯಾಪಾರ ಮಾಡಿದ್ದಲ್ಲ, ಹೆರಿಗೆ ಮಾಡಿಸಿದ್ದು ಅಂತ ಕೇಳಿ. ಎಂತದ್ದು ಹೆರಿಗೆ ಮಾಡಿಸಿದ್ದು? ನೀನು ಇವರ ಅಜ್ಜನ್ನು ನೋಡಿದ್ಯಾ? ನೀನು ನೋಡಿದ್ಯಾ ಇವರ ಅಜ್ಜನ್ನು? ನೀನೆಂತ ನೋಡಿ, ನೀನು ನೋಡಿದ್ಯಾ? ಅಲ್ಲ, ಹೆರಿಗೆ ಮಾಡಿಸ್ತಿದ್ರು ಅಂತ ಎಷ್ಟು ಜನ ಗರ್ಭಿಣಿಯರಿಗೆ ಹೆರಿಗೆ ಮಾಡಿಸಿದಂತ ಪುಣ್ಯಾತಿಗಿತ್ತು ಇವರ ಅಜ್ಜಿ ಗೊತ್ತುಂಟಾ? ಆದ್ರೆ ಮೊಮ್ಮಕ್ಕಳಿಗೆ ಆ ಬುದ್ಧಿ ಇಲ್ಲ. ಅದು ಬಿಡು, ಇರ್ಲಿ ಬಿಡು, ನಿಮ್ಮ ದೇಶ ಎಲ್ಲ ಹೇಳುವ. ನಮ್ಮ ವ್ಯಾಪಾರ ಮಾಡೋ ನಿನ್ನ ಅಪ್ಪಳಿ ಕೇಳಿದಾರಾ? ಕೇಳಿಲ್ಲ. ಈಗ ನಾವು ವ್ಯಾಪಾರ ಮಾಡುವಾಗ ನಿಮ್ಮಲ್ಲಿ ಕೇಳ್ಬೇಕಾ? ಕೇಳ್ಬೇಕು. ಸುಂಕ ಕೊಡ್ತೇವೆ. ಕೊಟ್ಟಂತ ಸುಂಕದಲ್ಲಿ ಏನು ಮಾಡ್ತೀರಿ ಅಂತ ಬೇಕಲ್ಲ? ಏನು ಮಾಡುವ? ಒಂದು ಸಂಕ ಕಟ್ಟುವ. ಎಲ್ಲಿ?
ನಿನ್ನ ಮನೆ ಹತ್ತಿರ ತೋಡಿಗ ಅಲ್ಲಿ ಆದ್ರೆ ಅಲ್ಲಿ ಕಟ್ಟಿದ್ರೆ ಆಯ್ತು. ಅದರಲ್ಲಿ ಉಳಿದ್ರೆ ಅದ್ರಲ್ಲಿ ಉಳಿದ್ರೆ ಒಂದು ಸಂಘ ಕಟ್ಟುವ. ಯಾವ ಸಂಘ ಕಟ್ತೀಯ? ಅದು ಬಂಧುಗಳೆಲ್ಲ ಸೇರಿಕೊಂಡು ಒಂದು ಸಂಘ ಕಟ್ಟುವ. ಅದೇ ಅದು ನನ್ನದು ಮತ್ತು ಅವಳ ಪ್ರೀತಿಯ ಸನ್ನೆ ಭಾಷೆ. ಅದು ಇವಳು ಇಲ್ಲಿ ಅವಳಲ್ಲ, ಬೇರೆ ರಾಷ್ಟ್ರದಿಂದ ಬಂದವಳು, ಹಾಗಾಗಿ ಮೊದಲಿಗೆ ಮಾತಾಡಿ. ಅದಲ್ಲ, ಅವಳು ಕೇಳುದು ಹುಡುಗಿಯರಿಗೆ ಏನಿಲ್ವಾ ಅಂತ. ಹುಡುಗಿಯರಿಗೆ ಉಂಟಪ್ಪ. ಆ ಲಕ್ಷ್ಮಿ ಈ ಲಕ್ಷ್ಮಿ ಅಂತ ಮನೆ ಮನೆಗೆ ನಿಮ್ಗೆ ಎಲ್ಲ ಬರುದು, ನಮ್ಗೆ ಗಂಡಸರಿಗೆ ಏನಾದ್ರು ಬರ್ತದ? ಅದಿರ್ಲಿ, ಇನ್ನು ಮುಂದಿನ ಕಾರ್ಯಕ್ರಮ ಎಲ್ಲ ಮಹಿಳಾ ಮನೆಯರ್ದೆ. ಆಯ್ತಾ? ಉಂಟಾಯ್ತಾ? ಉಂಟು. ಈಗ ಬರ್ತದೆ. ಹೌದಾ? ಗೊತ್ತಿಲ್ಲ, ಒಂದೆರಡು ತಿಂಗಳಿಂದ. ಅದಲ್ಲ, ಈಗ ಕೇಳುದು ನಾನು. ಸುಂಕ ಕೊಡಬಹುದು ನಿಜ. ನೋಡಿದೆ ನಮ್ಮನ್ನು, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದಂತಹ ಪದಾರ್ಥ. ಹೌದು, ಬೇರೆ ಬೇರೆ ಪದಾರ್ಥ. ಈಗ ಸುಂಕ ಹೇಗೆ? ಬೇರೆ ಬೇರೆ ಪದಾರ್ಥ. ಬೇರೆಯಾ? ಇಲ್ಲ, ಬೇರೆ ಬೇರೆ ಪದಾರ್ಥಗಳಿಗೆ ಬೇರೆ ಬೇರೆ ಸುಂಕ. ಬೇರೆ ಬೇರೆ ಅಂತ ಹೇಳಿದ್ರೆ ಯಾವುದಕ್ಕೆ ಎಷ್ಟು ಅಂತ ಬೇಕಲ್ಲ. ಹೇಗೆ? ನಿನ್ನಲ್ಲೇನುಂಟು? ನನ್ನಲ್ಲಿರುವುದು ಬೆಣ್ಣೆ. ಬೆಣ್ಣೆಯನ್ನು ಮನದಲ್ಲಿ ಮಾರುವುದು. ಹೌದು. ಹಾಗಾಗಿ ಮನಕ್ಕೆ ವಿಜಯ, ಬೆಣ್ಣೆಯ ಮನಕ್ಕೆ ಇಲ್ಲಿಂದಲೇ ಆರಂಭ ಮಾಡುವ. ಬೆಣ್ಣೆಯ ಮನಕ್ಕೆ ಬೆಣ್ಣೆಯ ಮನಗೊಂದು ತಾರ, ಬೆಣ್ಣೆಯ ಮನಗೊಂದು ತಾರ, ಬೆಣ್ಣೆಯ ಮನಗೊಂದು ತಾರ, ಬೆಣ್ಣೆಯ ಮನಗೊಂದು ತಾರ, ಒಂದು ತಾರ, ಮೂರು ಹುನ್ನ ಮೊಸರ ಬಾಳಗಿವುದು ನೀವದರ, ಮೂರು ಹುನ್ನ ಮೊಸರ ಬಾಳಗಿವುದು ನೀವದರ ಗಳಿರ.
ಬೆಣ್ಣೆಯ ಮನ ಕೊಂದು ತಾರೆ ಒಂದು ತಾರೆ ಮೂರು ಹೊನ್ನ ಮೋಸರ ಭಾರ ಕಿವುದು ನೀವದರ ಹೆಂಗಳಿರ ದಿನ ತೈದಿನ ತಗದಿನ ತೈದಿನ ತೈದಿನ ತಗದಿನ ತೈದಿನ ತೈದಿನ ತಗಡದಗದಿಮಿ 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 ತಗಡದಿನ್ನತೆ ಇಂದನ ದಿನ್ನತೆ ಓಂದನ ದಿನ್ನತೆ ಐದಿನ ದೈ ದಾದಿನ ದೈ ಐದಿನ ದಾದಿನ ಐದಿನ ದಾದಿನ ದೈ 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 ದಂತ ನಿನ್ನೊಟ್ಟಿಗೆ ಅವ ಕುಳ್ಳ ಇದ್ದಲ್ಲ ಅವ ಎಲ್ಲಿ ಹೋದ? ಅವನಿಗೆ ನಾನು ಕುಳ್ಳ ಎಲ್ಲಿ ಹೋದ? ಎಂತದು ನಿನ್ನದು? ಒಂದು ಸಮಯ ಸಿಗ್ಲಿಕ್ಕಿಲ್ಲ. ಎಂತದು ವಿಶೇಷ ಬರ್ದು? ನಾವೊಂದು ಕಷ್ಟ ಸುಖ ಮಾತಾಡ್ಲಿಕ್ಕೆ ಎಂತದ್ದು ಕಷ್ಟ ಸುಖ ಮಾತಾಡುದು ನೀನು? ಕಷ್ಟ ಸುಖ ಮರ ಮತ್ತೆ ಈಗ ನಿನಗೆ ಸಮಯ ಸಿಕ್ಕಿದ್ದು ಸಮಯ ಎಲ್ಲ ಮುಗಿಸಬೇಕು ಅಂತ ನಾವಿದ್ದೇವೆ. ಇವರದ್ದು ಬೇರೆ ಆಯ್ತಲ್ಲ. ಕೊಡಿ 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 ಎಂತದ್ದು ಕೊಡಿ ಸುತ್ತ ಕೊಡಿ? ಕೊಡಿ ಎಂತಕ್ಕೆ ಸುತ್ತ ಕೊಡ್ಬೇಕಂತ ಬೇಕಲ್ಲ? ನಿಮ್ಮ ಪದಾರ್ಥಕ್ಕೆ. ನನ್ನಲ್ಲಿರುವುದು ಬೆನ್ನೆ. ಹಾ, ವಿಜಯ, ಹಾ. ವಿಜಯ ಹಾ. ಏನು ಮಾಡುವ? ಬೆನ್ನೆ ಮನದಲ್ಲಿ ಮಾರುವುದು ಹೇಗೆ ಹಾಗೆ ಮಾರಾಟ ಮಾಡುವುದು? ನಾವು ಮನದಲ್ಲೇ ಮಾರುವುದಾನ ಮತ್ತೊಮ್ಮೆ ಕೇಳುದಂತಕ್ಕೆ ನೀನು? ಅಲ್ಲ ನಾನು ಬೇಗ ಹೇಳಿದೆ ಹಾಗಾಗಿ ಇನ್ನೊಮ್ಮೆ ಕೇಳಿದವ ಆಯ್ತು ಕೇಳಲೇವ. ಹಾ. ಹಾಗಿದ್ರೆ ಹಾ. ಮನಕ್ಕೆ ಮನಕ್ಕೊಂದುತ. ಒಂದು ತಾರ ಹೌದೌದು ಜಾಸ್ತಿ ಆಯ್ತು ಅದಕ್ಕೆ. ಜಾಸ್ತಿ ಅಲ್ಲ. ಮತ್ತೆ ಜಾಸ್ತಿ ಆಯ್ತು ಅಂತ ಹೇಳಿದ್ದು. ಏ ನಿನ್ನಲ್ಲೇನುಂಟು ಮೊಸರು ಮೊಸರು ದನದ ಇಲ್ಲ ಎಮ್ಮೆ ಇದು ಎಮ್ಮೆ. ಎಮ್ಮೆ ತರ ಕಾಣ್ತದೆ. ಇದು ಎಮ್ಮೆ ಅಲ್ಲ. ತೋರ ಮಾತ್ರ ಎಮ್ಮೆ ಅಲ್ಲ. ಹಾ ಹಾಗೆ ನಿಮ್ಮಲ್ಲೇನುಂಟು ನನ್ನಲ್ಲಿ ಮಜ್ಜಿಗೆ. ನಿಮ್ಮ ಅಜ್ಜಿಗೆ ಏ, ಅಜ್ಜಿ ಸುದ್ದಿಗೆಲ್ಲ ಬರ್ಬೇಡ. ನಿಮ್ಮಿಬ್ಬರ ಅಜ್ಜಿ ಒಂದೇ ಅಲ್ವಾ? ಇದೆಲ್ಲ ಬೇಕೇ. ಅದೆಲ್ಲ ಕುಟುಂಬ ರಾಜಕೀಯ ಮಾತಾಡ್ಲಿಕ್ಕಿಲ್ಲ ಇಲ್ಲಿ ನಿಮ್ಮ ನಿಮ್ಮ ಮನೆದ್ದಲ್ಲ ಹೇಳಿ. ಅದೆಲ್ಲ ಹೇಳಿಕ್ಕಿಲ್ಲ ಅಂತ ಹೇಳಿದಲ್ವಾ ಅತ್ತಿಗೆಗೆ 3 ಕಾಸು. ಹಾ ನಿಮ್ಮಲ್ಲೇನುಂಟು ಹಾಲು ಹಲೋ ಎಂತ? ಹಾಲು ಅದೇ ಹಲೋ ಹಾಲು ಹಾಲು ಹಾ ಹಾಲು ಸ್ವಂತದ್ದ ಇಳಿಸಿಳಿಸು ಹಾಗೆಲ್ಲ ಎತ್ತಲಿಕ್ಕಿಲ್ಲಮ್ಮ ಹಾಲು ಸ್ವಂತದಂತ ಕೇಳಿದ್ರೆ ಹೇಗೆ ಸ್ವಂತದ್ದಲ್ಲ. ನಿಮ್ಮ ಹಟ್ಟಿಯಲ್ಲೇ ಕರೆದ್ರೆ ಅದು ಸ್ವಂತದ್ದು ಬೇರೆಯವರ ಹಟ್ಟಿಯಲ್ಲಿ ಕರೆದ್ರೆ ಅದು ಸ್ವಂತದ್ದಲ್ಲ ಅದನ್ನು ಹೇಳಿದ್ದು ಅಲ್ಲ ಸ್ವಂತದ ಹಾಗೆ ಕೇಳುದ ನೀನು? ಹಾ. ಅದು ನಿಮ್ಮ ಮನೆಯಲ್ಲೇ ಕರೆದಂತ ಕೇಳ್ಬೇಕು. ಸ್ವಂತದ ಸ್ವಂತದ ಕೊಬರುದು ನಾವು ಹೇಳಿದ್ದು ಮೊದಲೇ ಹೇಳಿದ್ದೇನೆ ಅನುಭವ ಕಡಿಮೆ ಹಾಗಾಗಿ ತಪ್ಪಿದರೂ ನಮ್ಮನ್ನು ಆಶೀರ್ವಾದಿಸಬೇಕು ನೀವು ಅಂತ ಮೊದಲೇ ಹೇಳಿದ್ದೆ ಅದು ನಾವು ಸುಧಾರಿಸಿಕೊಂಡು ಹೋಗುವ ಅದೆಲ್ಲ ಕೇಳಿದ್ದು. ಹಾ. ಇದು ಹಾಲು ಸ್ವಂತದ್ದೇ. ಹಾ. ಇವರು ಎಷ್ಟು ದನ ಸಾಕಿದ್ರು ಗೊತ್ತುಂಟಾ? ಹಾ. ಮದುವೆಗೆ ಮೊದಲು ಬಹಳ ದನ ಸಾಕಿದ್ರು. ಹಾ. ಈಗ ದನ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಸಾಕುದೆಲ್ಲ. ಹಾಗೆ 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 ಅದೆಲ್ಲ ಇರ್ಲಿ ಈಗ ನಿಮ್ಮಲ್ಲಿ ಬೇರೆ ಬೇರೆ ಪದಾರ್ಥಗಳುಂಟು ಅದಲ್ಲ ನಾನು- ಹಾಗಾಗಿ ಬೇರೆ ಬೇರೆ ಸುಂಕಗಳನ್ನು ಕೊಡ್ಬೇಕು ಈಗ ನೀವು ಏ, ನೀವು ಇಷ್ಟೇ ಮಂದಿಯಾ? ಇಷ್ಟೇ ಮಂದಿ. ಅವಳಿಲ್ವಾ ನಿಮ್ಮ ಜೊತೆ? ಪಾಪ ಬರ್ಬೇಕು ಅಂತ ಇತ್ತು. ಪಾಪ ಅಭ್ಯಾಸದ ಸಮಯದಲ್ಲಿ ಸ್ವಲ್ಪ ವ್ಯತ್ಯಯ ಆಗಿ ಬಿದ್ದು ಪಾಪ ಅಲ್ಲಿ ಕೂತ್ಕೊಂಡಿದ್ದಾನೆ ಹೌದು ಪಾಪ. ಪರವಾಗಿಲ್ಲ ಮುಂದಿನ ಬಾರಿ ಅವನು ಸೇರಿಕೊಳ್ಳುವ ಮೊದಲು ಸೇರಿಕೊಳ್ಳುವಳು ಹಾ. ಹಾಗಾಗಿ ಹಾಗೆ ಹಾಗೆ ಅದೆಲ್ಲ ಕೇಳುದು ನಾನು. ಹಾ. ನಮಗೆ ಈಗ ಒಂದೊಂದು ರೀತಿಯಾದಂತಹ ದರ ಹೇಳಿದೆ. ಹಾ ನೀನು ಮುಖ ನೋಡಿ ಹೇಳುದ? ಏ ಮುಖ ನೋಡಿ ಅಲ್ಲ ಹಾಗಲ್ಲ. ನೋಡಿ ಹಾಲು ವ್ಯಾಪಾರವಾಗುದು ಜಾಸ್ತಿ ಹಾ. ಅದಕ್ಕಾಗಿ ಸುಂಕ ಕೂಡ ಜಾಸ್ತಿ ಬೆಣ್ಣೆ ವ್ಯಾಪಾರವಾಗುದು ಕಡಿಮೆ ಕಡಿಮೆ. ಅದು ಮಾಡುವುದಕ್ಕೆ ಕಷ್ಟ ಕೂಡ ಉಂಟು. ಹಾಗೆ ಹಾಗಾಗಿ ಅದು ಹಾಗಾಗಿ ಸ್ವಲ್ಪ. ಬೆನ್ನೆಗೆ ಕಡಿಮೆ. ಹೌದು. ಹಾಗಾಗಿ ಸುಂಕ ಎಲ್ಲ ಹೇಳಿದ್ದೇವೆ. ಕೊಡಿ, 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 ಕೊಡಿ. ಈಗ ನಾವು ವ್ಯಾಪಾರ ಮಾಡ್ಲಿಕ್ಕೆ ಬೇರೆ ದಾರಿ ಗೊತ್ತಿಲ್ಲ ಅಂತ ಭಾವಿಸಿದ್ದ. ಹಾ. ಈ ಒಂದು ನಂದಗೋಕುಲದಲ್ಲಿ ಎಷ್ಟು ದಾರಿ ಉಂಟು ಅಂತ ಹೇಳಿ ಇವರಿಗೆ ಗೊತ್ತುಂಟು. ಅವ ಇವತ್ತು ಗೊತ್ತುಂಟಂತೆ, ಬಂದದ್ದು, ನೋಡು, ಅವ ನೋಡು. ಮೊನ್ನೆ ಮೊನ್ನೆ ಊರು ನೋಡಿದ್ದು. ನೀವೆಂತದ್ದು ಹೇಳುದಾ? ಯಾರು ಹೇಳ್ಬೇಡಿ ನಮಗೆ ಎಷ್ಟು ದಾರಿ ಹಾ, ಗೊತ್ತಿಲ್ಲ. ಯಾರು ಹೇಳಬೇಡಿ. ನನಗೆ 9 ದಾರಿ ಗೊತ್ತುಂಟು. ನಾನು 99 ದಾರಿ ಉಂಟಂತ ಹೇಳದೆ. ಭಯಂಕರ ಹುಷಾರ್ನವರು ಅವರೆಲ್ಲ ಈ ಒಂದು ಹೆಂಗಸಿದ್ದ ಹಣೆ ಬರ ನೋಡು. ಊರೆಲ್ಲ ಓಣಿ ಓಣಿ ಪರಿಚಯ ಉಂಟು. ಅದನ್ನು ಹೇಳಿಬಿಟ್ಟು ಎಲ್ಲ ಲಗಡಿ ತೆಗೆದು ಬಿಟ್ಟು. ಜಯ, ಹಾ. ಅವರಿಗೆ 99 ದಾರಿ ಗೊತ್ತುಂಟಂತೆ. ನಮಗೆ 199 ದಾರಿ ಗೊತ್ತುಂಟು ಅದೆಲ್ಲ ನಾನು ಆಲೋಚನೆ ಮಾಡುದು. ಹಾ. ಇಷ್ಟು ಹೊತ್ತಿನಿಂದ ನಮ್ಮನ್ನು ಮಾತಾಡಿಸ್ತಿದ್ದಾರಲ್ಲ, ಹಾ. ಇವರು ಯಾರು ಅಂತ ಗೊತ್ತಾಯ್ತಾ? ಇವ ನಂದನ ಕಂದ ಮುಕುಂದನಲ್ವೇ? ಓ ಇವ ಮುಕ್ಕುಂದ ಅವ ಮುಕ್ಕು ತಿಂದ. ಯಾರ ಮುಕ್ಕು ತಿಂದದ್ದು? ಇವ ಮುಕ್ಕು ತಿಂದದ್ದು. ನೀನೇ, ಅವ ಇಷ್ಟು ಉದ್ದ ಇರುವುದು ಮುಕ್ಕು ತಿಂದಾನೆ. ಹಾ. ಇವನು ವೇಣುಗೋಪಾಲ ಅವನಿಗೆ ಓಣಿಗೋಪಾಲ. ಅವನಿಗೆ ಓಣಿ ಹೋಗಿ ಹೋಗಿ ಅಭ್ಯಾಸ ಜಾಸ್ತಿ ಹಾಗಾಗಿ ಅದುವೇ ಬರುದು ಏ ಅದೆಲ್ಲ ಕೃಷ್ಣ, ಹಾ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇವೆ. ಹಾ. ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡು. ಹಾ. ಸುಮ್ಮನೆ ಮಧ್ಯದಲ್ಲಿ ನಿಲ್ಲಿಸಿ ಸುಂಕ ಸುಂಕ ಅಂತ ಹೇಳಿ ನಮಗೆ ಸಮಯ ವ್ಯರ್ಥ ಮಾಡಬೇಡ. ಬೇಗ ಮುಗಿಸ್ಬೇಕು ಬೇಗ ಮುಗಿಸಬೇಕು. ಹೌದು. ಹಾ. ಸುಂಕ ಸುಂಕ ಅಂತ ಹೇಳಿ ತಡೆದದ್ದು ಯಾರು? ನೀವಲ್ವಾ? ಹೌದು. ಹಾಗಾಗಿ ಹೇಳ್ತೇನೆ, ಏನು? ನಮ್ಮಷ್ಟಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಬಿಡು. ಹಾ. ಇಲ್ಲ 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 ಅಲ್ಲದಿದ್ದರೆ ಉಂಟಲ್ಲ, ಏನು ಮಾಡ್ತೀವಿ? ಹೋಗಿ ನಿನ್ನ ಅಪ್ಪನಲ್ಲಿ ಹೇಳ್ತೇವೆ. ಅಪ್ಪನಲ್ಲಿ ಹೇಳಿದ್ರೆ ನಾವು ಬೆಪ್ಪರಾಗಿರ್ತೇವೆ. ಹೋಗಿ ಅಮ್ಮನಲ್ಲಿ ಹೇಳ್ತೇವೆ. ಅಮ್ಮನಲ್ಲಿ ಹೇಳಿದ್ರೆ ನಾವು ಅಮ್ಮನಲ್ಲಿ ಹೇಳ್ತೇವೆ. ಏ ಕೃಷ್ಣ ನೋಡಿದ್ಯಾ? ಕೃಷ್ಣ
ಕೃಷ್ಣ ನೋಡಂತೆ ಜನ ಇದ್ದೇವೆ ನಾವು ಗೊತ್ತುಂಟಾ? ಇವರು 4 ಮಂದಿ ಹಿಡಿದುಕೊಂಡು ನಮ್ಮನ್ನೇ ಆಡಿಸುದಲ್ಲ. ನೀವು 4 ಮಂದಿ ಹಿಡಿದುಕೊಂಡು ನಮ್ಮನ್ನ ಆಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇರುವುದಲ್ಲ ಹೊರಗೆ ಬಾ, 30 ಮಂದಿ ನಮ್ಮಲ್ಲಿ ನಿಮ್ಮ ಎಲ್ಲರ ವ್ಯಾಪಾರಕ್ಕೆ ನಾನು ಅಡ್ಡಗಾಲಿರ್ತೇನೆ. ನಾವು ನೋಡ್ತೇವೆ. ನನಗೂ ಕೂಡ ಪ್ರೀತಿಯ ಅಭಿಮಾನ ಗೌರವ ಎಲ್ಲ ಇದ್ದೆ. ಯಾರು ಕೃಷ್ಣ ನಿನ್ನ ಮಾವನ? ಮಾವ ಹೇಳಿ. ನೋಡಿದ್ರೆ ಮತ್ತೆ ನನಗೆ ಎಂತ ದೂರ ದೂರ ದೂರದಿಲ್ಲ ಹಾಗೆಲ್ಲ ಅಲ್ಲಿ ಅದು ಬೇರೆ ಮನೆಯವರು. ಈಗ ನೀನು ಇಲ್ಲ ಒಟ್ಟಿಗೆ ಬಾ 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 ಬಾ. ಅಪ್ಪಿಬೇಡ, ಪ್ರೀತಿಯಿಂದ ಕರೀತಿದ್ದೇನೆ ಬಾ. ಎಲ್ಲರನ್ನು ಕೊಂದು ಕೆಡಹಿದ್ದೇವೆ ಎನ್ನುವಲ್ಲಿಗೆ ಕಥಾಂತರವಾದಂತಹ ತತ್ವಪ್ರಸಾದ ಎಲ್ಲರಿಗೂ ಸಿದ್ಧಿಸಲಿ ಎಂದು ಹೇಳುತ್ತಾ ಕತೆಗೆ ಮಂಗಲವನ್ನು ಹಾಡುತ್ತಾ ಇದ್ದೇವೆ. ಶರಣೆಂಬೆ ಶರಣೆಂಬೆ
ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರವಾಹನ ದೇವ ದೇವ ಶರಣೋ ಮಯೂರವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳೆ ನಮ್ಮ ನೋವ ಚರಣಕ್ಕೆ ಮಣಿವೆವು ಕಳೆ ನಮ್ಮ ನೋವ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶ್ರೀ ಸುಬ್ರಹ್ಮಣ್ಯ ಧರೆಯುಳು ಬೆಸರಾಂತ ಗುಂಡಾವು ಕ್ಷೇತ್ರದಿ ತೋದಿದ್ದಂತೆ ಧರೆಯುಳು ಬೆಸರಾಂತ ಗುಂಡಾವು ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿರುವ ಶ್ರೀ ಸೋಮನಾಥಗೆ ಶರಣಾಗತ ಶ್ರೀ ತಲಪರಿಪಾಲಕ ದುರಿತ ನಿವಾರಕ ಭವಗರಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಲೋ ಶ್ರೀ ಭ್ರಮರಾಂಬೆಗೆ ಶ್ರೀ ಸೋಮನಾಥಗೆ ಶ್ರೀ ಸುಬ್ರಹ್ಮಣ್ಯಗೆ ಆಯ 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 ಭದ್ರ ಶುಭ ಮಂಗಳು ಮೂಡುದು ಬತ್ತಿನ ಯಕ್ಷಗಾನ ಶ್ರೀಕೃಷ್ಣ ಲೀಲೆ ಉಂದೇಟ್ ನಮಕ್ ಪರವೂರದ ಬತ್ತದ ಸಹಾಯ ಮಲ್ತಿನ ಕೆಲವರಿಗಿತ್ತೆ ಶಾಲ್ ಪಾಡ್ದು ಮೊಮೆಂಟೋ ವೇದಿಕೆಗೆ ಬಂಟರ ಸಂಘದ ಅಧ್ಯಕ್ಷರಾಯಿನಂಚಿನ ಜಗದೀಶ್ ಶೆಟ್ಟಿ ಇರಾಗುತ್ತವರ ವೇದಿಕೆಗೆ ಬರೋಡೊಂದಕ್ಕೆ ಏನೊಂದಿಲ್ಲ ನಮಕ್ ಹಿಮ್ಮೇಳಡು ನಮಕ್ ಪ್ರೋತ್ಸಾಹ ಮಲ್ತಿನ ಮದ್ದಳೆದಾರು ಮಯೂರ್ ನಾಯಕ ಅವರ ವೇದಿಕೆಗೆ ಬರೋಡು ಮಯೂರ್ ನಾಯಕ ನಮಕ್ ಮಸ್ತ್ ಯಕ್ಷಗಾನಗ ಬತ್ತದು ಮದ್ದಳೆ ಬೊಟ್ಟದು ಮಸ್ತ್ ಪ್ರೋತ್ಸಾಹ ಮಲ್ಪೇರಿ ಏಪಲ ಮಾತೇರ್ಲೋರ ಜೋರು ತಾಟಿ ಬೊಟ್ಟದು ಅರೆಗೆ ಪ್ರೋತ್ಸಾಹ ಮಲ್ಪೋಡು ನನ್ನದುಂಬುಗು ಚೆಂಡೆಡೆ ನಮಕ್ ಸಹಾಯ ಮಲ್ತಿನಾರು ಅಜಯ್ ಅಜಿಲಾ ಬೇರ್ಲವರ ವೇದಿಕೆಗೆ ಬರೋಡು ಬಾರಿ ಪೊರ್ಲುಡು ಚೆಂಡೆ ಬೊಟ್ಟದು ಮಾತ ಜೋಕ್ಲೇನ್ ಪೊರ್ಲುಡು ನಲಿಪಾಯಿನಂಚಿನ ಅಜಯ್ ಅಜಿಲ ಬೇರೆಗೆ ಶಾಲು ಪಾಡ್ದು ಮೊಮೆಂಟನು ಕೊಡ್ದು ನಮ್ಮ ಬಂಟರ ಸಂಘದ ಪರವಾದ ನಮ್ಮ ಪ್ರೋತ್ಸಾಹ ಮಲ್ತೊಂದಿಲ್ಲ ನನ್ನದುಂಬುಗು ಚಕ್ರತಾಳಡು ನಮಕ್ ಪ್ರೋತ್ಸಾಹ ಮಲ್ದಿನಾರು ಹರೀಶ್ ನಾಯ್ಗ ಬೇರ್ಲ ವೇದಿಕೆಗೆ ಬರೋಡು ಬೇರೆ ಮಯೂರ್ ನಾಯಿಗೇರ್ನ ಪಿತಾಶ್ರೀ ಯಾನ್ ಎಲ್ಲಿಪ್ಪ ನೋಡ್ದಿಂಚಿಲ್ಲ ನಮಕ್ ಮಸ್ತ್ ಆಟೋಗ ಬತ್ತದ ಪ್ರೋತ್ಸಾಹ ಮಲ್ದಿನಾರು ಮಾತೇರ್ಲ ರಜೋರು ತಾಟಿ ಬಿಟ್ಟದು ಹರೀಶ್ ನಾಯ್ಗ ಬೇರೆಗೆ ಪ್ರೋತ್ಸಾಹ ಮಲ್ಪೋಡು ನನ್ನದುಂಬುಗು ನಮ್ಮ ಮೂಜಿನೆ ಕೃಷ್ಣೆ ಆದ ಮಲ್ತಿನ
ಅಜಿತ್ ಪುತ್ತಿಗೆ ಬಾರಿ ಪುದರ್ ಪೋಯಿನ ಒಂಜಿ ಪುಂಡು ವೇಷಧಾರಿ ಅಜಿತ್ ಪುತ್ತಿಗೆ ಹೊಸನಗರ ಮೇಳಡು ಕೆಲವು ಸಲ ಹವ್ಯಾಸಿ ಆದಬಹುದು ಕೆಲವಾತ್ ಪುಂಡು ವೇಷ ಮಲ್ತದು ಮಸ್ತ್ ಪುದರ್ ಪಡೆಯಿನಾರು ಅಜಿತ್ ಪುತ್ತಿಗೆ ಇನಿ ನಮಕ್ ಬತ್ತದು ಬಂಟರ ಸಂಘದ ಆಟೋಡು ನನ್ನ ದುಂಬುಗು ಮಸ್ತ್ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರಂಡು ಮಾತೆರ್ಲ ನಿಕಲ್ನ ಸೀಟನ್ನು ಬುಡಂತೆ ಐಕ್ ಗಮ್ಮ ಪಾರ್ದು ಕುಲ್ದಿಲಕ ಅಂಚನೆ ಕುಲ್ಲುಡು ನನ್ನ ಮಸ್ತ್ 15 ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರಂಡು ಅಂಚನೆ ಈ ಯಕ್ಷಗಾನೋಡು ವೇಷ ಮಲ್ದಿನ ನಮ್ಮ ಊರ್ದ ಮಾತ ಎಲ್ಲೆಡ್ದ ಪತ್ತಿನ ಮಲ್ಲ ಮುಟ್ಟ ವೇಷ ಮಲ್ದಿನ ಮಾತೆರೆಗ್ಲವರ ನಮ್ಮ ಊರ್ದ ಮಾತ ಬಂಟೆರವರ ಜೋರು ತಾಟಿ ಪೊಟ್ಟದು ಸಪೋರ್ಟ್ ಮಲ್ಪಡು ದಾಯ್ ಪಂಡ ಮಾತೆರ್ಲ ಒಂದೇಟು ಹೆಚ್ಚಿನ ಹಾಕಲು ಸುರೂತ ಸರ್ತಿ ಗೆಜ್ಜೆ ಕಟ್ಟದು ವೇದಿಕೆಗೆ ಬೈದಿನ ಹಾಕಲು ಆಂಡಲ ಒಂಜಿ ಚೂರ್ಲ ತಪ್ಪ ಒಂದೆ ಅರ್ಥಗು ಅರ್ಥ ಸರಿಯಾದ ತಾಳಗು ತಾಳ ಸರಿಯಾದ ಯಕ್ಷಗಾನನ ಪೊರ್ಲು ಮಲ್ತು ಕೊಡ್ತೇರು ಮಾತೆರ್ಲವರ ಜೋರು ತಾಟಿ ಪೊಟ್ಟಡು ನಮ್ಮ ಯುವಕ ಮಂಡಲದ ಎಲ್ಲೆಡ್ದು ಪತ್ತಿನ ಮಲ್ಲ ಸದಸ್ಯರು ಮುಟ್ಟ